ಈಗ ದೇಸಿ ನಮ್ಮ ಭಾಗದ ಹಣ್ಣುಗಳು ಅಂದ್ರೆ ಓಕೆ, ಈ ದೇಸಿ ಅಂದ್ರೆ ವಿದೇಶಿ ಹಣ್ಣುಗಳದ್ದು ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಸಿಕ್ತು, ಹೆಂಗ್ ಬೆಳಿಬೇಕು ಅನಿಸ್ತು, ಯಾವ ಮೂಲ ಹೆಂಗೆ ಅಂತ, ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ಹಣ್ಣುಗಳಲ್ಲಿ ದೇಶಿ ಮತ್ತು ವಿದೇಶಿ ಹಣ್ಣಿನ ಬೆಳೆ ಯಾಕೆ ಆಸಕ್ತಿ ಬಂತು ಅಂದ್ರೆ, ನಾವು ದಿನನಿತ್ಯದಲ್ಲಿ ಇವತ್ತು ಎಲ್ಲ ಮೀಡಿಯಾ ಅನ್ನೋದಿದೆ. ಅವಾಗ ಯಾವ್ದು ಇರ್ಲಿಲ್ಲ, ಕೀಪ್ಯಾಡ್ ಸೆಟ್ಗಳಿದ್ದು. ಒಂದ್ 10 ವರ್ಷದಿಂದ ನೀವು ಹಿಂದೆ ಹೋದಾಗ ಬರೀ ಕೀಪ್ಯಾಡ್ ಸೆಟ್ಗಳು ಅಷ್ಟೇ ಇದ್ದಿದ್ದು. ಇವಾಗ ನಾ ಕೇರಳ ಹೋಗ್ತಾ ಇದ್ದೆ, ಆ ಕೇರಳದಲ್ಲಿ ವಿಚಿತ್ರವಾದ ಹಣ್ಣುಗಳು ನಾವು ನೋಡೇ ಇಲ್ಲ. ಈ ಟಿವಿಲಿ ಬಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ರೆ ಹಣ್ಣು ಸಿಗುತ್ತೆ, ನಾವು ನೋಡ್ತೀವಿ ಅಷ್ಟೇ, ಅದನ್ನ ಸವಿಯಕ್ಕಾಗಲ್ವಲ್ಲ. ಹೌದು, ಅದನ್ನ ಕೊಡ್ಬೇಕು ತರ್ಬೇಕು ಅಂತಂದ್ರೆ ನೀವೆಲ್ಲ ಫಾರಿನ್ ಹೋಗ್ಬೇಕು. ಹೌದು, ಇರುತ್ತೆ ಅಂದ್ರೆ ಬೆಂಗಳೂರಲ್ಲ ಇವಾಗ ಸಿಗ್ತಾ ಇದೆ. ಅದನ್ನ ಯಾಕೆ ನಾನ್ ಮಾಡ್ಬಾರ್ದು ಅನ್ನೋದನ್ನ ಮನ್ಸಲ್ಲಿ ಬಂತು. ಸ್ಟಾರ್ಟಿಂಗ್ ಅಲ್ಲಿ ನಾನು ಕೇರಳ ಹೋದಾಗ ಸ್ವಲ್ಪ ಗಿಡಗಳು ತಾಮಂದಿದ್ದೆ, ಅವ ಬೆಳವಣಿಗೆ ಆಯ್ತು, ಒಂದ್ 3 ವರ್ಷಕ್ಕೆ ವಸ್ತು ಬಂತು, ಎಲ್ಲ ಗಿಡ ಹತ್ರ ಬರುತ್ತಲ್ವ ಅನ್ನೋದನ್ನ ಮನ್ಸಲ್ಲಿ ನನಗೆ ಬಂತು, ಯಾಕೆ ಮಾಡ್ಬಾರ್ದು ಅಂತ ಹೇಳಿ. ಚಕ್ಕೆ ಗಿಡ ಇದು ಚಕ್ಕೆ ಗಿಡ. ನಿಮ್ಗೆ ಎಲೆಗಳು ಬಂದಿದ್ದು ಚಕ್ಕೆ ಅಂದ್ರೆ ಯಾವ ರೀತಿ ಅಂತ ಕಂಡುಹಿಡಿಯೋದಕ್ಕೆ ಈ ಇದನ್ನ ತುದಿನ ತಿಂದ್ರು ಒಂದ್ಸಲ ಕಡೀರಿ, ತೆಗೀರಿ, ಸ್ವೀಟ್ನೆಸ್ ಬರ್ಬೇಕು. ಸ್ವೀಟ್ ಇದೆ. ಆಮೇಲೆ ಸಾಂಬಾರ್ ಪದಾರ್ಥ ಸ್ಮೆಲ್ ಏನಾದ್ರು ಆಗುತ್ತಾ? ಆಗ್ತಾ ಇದೆ. ಈ ಎಲೆಗಳು ಬಂದು ನಿಮ್ಗೆ ಪಲಾವಲ್ ಬಳಸ್ತೀರಾ, ರೈಸ್ ಬಾತಲ್ಲಿ ಬಳಸ್ತೀರಾ, ಬಿರಿಯಾನಿ. ಇದರಲ್ಲಿ ಒಂದ್ ಹುಡುಕವ್ರ ಒಂದ್ 2-3 ವೆರೈಟಿ ಸಿಗುತ್ತೆ. ಸಿಲೋನ್ ವೆರೈಟಿ ಹೆಚ್ಚಿನದಾಗಿ ನಮ್ಮ ಶ್ರೀಲಂಕಾ ಕಡೆ, ಇಂಡೋನೇಷ್ಯಾ, ಶ್ರೀಲಂಕಾ ಈ ಕಡೆ ಹೊರದೇಶಗಳಲ್ಲಿ ಹೆಚ್ಚಾಗಿ ಬೆಳಿತಾರೆ. ನಮ್ಮ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರೈತ ತನಗೆ ಎಲ್ಲೂ ಅಂಗಡಿಗಳಲ್ಲಿ ಇರ್ಬೋದು, ಮಾರ್ಕೆಟ್ ಅಲ್ಲಿ ಇರ್ಬೋದು, ಕೊಂಡ್ಕೊಳ್ಳೋ ಪರಿಸ್ಥಿತಿ ತನ್ಕೊಂಬಾರ್ದು. ಇವಾಗ ನಿಮ್ಗೆ ಚಕ್ಕೆ ಗಿಡ ಹಾಕೋದ್ರೆ ನಿಮ್ಗೆ ಲಾಸ್ ಇಲ್ಲ, ಯಾಕೆಂತ ತಿಳ್ಕೊಂಡ್ಬಿಡ್ರಿ, ಎಲೆಗಳನ್ನ ನೀವು ಮಾರಾಟ ಮಾಡ್ಬೋದು. ಮತ್ತೆ ಎಲೆ ಇಟ್ಬಿಟ್ಟು 5 ರೂಪಾಯಿ ಕೊಟ್ರೆ ನಿಮ್ಗೆ ಏನು ನಷ್ಟ ಇಲ್ಲ. ಅದೊಂದು ಉದ್ಯಮ ಆಯ್ತು ನಿಮ್ಗೆ. ನೋಡ್ರಿ, ಒಂದು ಗಿಡದಲ್ಲಿ 4 ಪ್ರಯೋಜನ. ಒಂದು ಎಲೆ, ಒಂದು ಹೂವ, ಒಂದು ಚಕ್ಕೆ. ನೆಕ್ಸ್ಟ್ ಬಂದ್ರೆ ನಿಮ್ಗೆ ಇಲ್ಲೆಲ್ಲ ಗಿಡ ಹುಟ್ಟಿದ ನೋಡ್ರಿ. ಅಂದ್ರೆ ಇದ್ರದೇ ಗಿಡಗಳು, ಅದು ಮೇ ಬಿ ಬೀಜಗಳು ಬಿದ್ದೆ ಇದಾಗಿರ್ಬೇಕು ಅನ್ಸುತ್ತೆ. ಇವಾಗ ಗಿಡನ ಮಾರಾಟ ಮಾಡ್ಕೊಂಡ್ರ, ಒಂದು ಗಿಡದಲ್ಲಿ ಯಾವ್ದ್ರಲ್ಲ 4 ಪ್ರಯೋಜನ ಇರೋದು ಹೇಳಪ್ಪ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ ಮಂಜು ಅಲ್ಮಾರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತೊಂದು ಹಣ್ಣುಗಳು ಕೃಷಿ ಮಾಡಿದಂತ ಒಬ್ಬರನ್ನ ರೈತರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಈ ರೈತ ಏನ್ ಮಾಡಿದ್ದಾರೆ ಅಂತಂದ್ರೆ, ದೇಸಿ ಮತ್ತು ವಿದೇಶಿ ಹಣ್ಣುಗಳನ್ನ ಬೆಳೆದಿದ್ದಾರೆ. ಮತ್ತೆ ನಮ್ಮ ಅವರು ಯಾವ ತರ ವಿಧಾನಗಳನ್ನ ಹಣ್ಣುಗಳನ್ನ ಬೆಳೀತಾ ಇದ್ದಾರೆ, ಮತ್ತೆ ಮಾರುಕಟ್ಟೆ ವ್ಯವಸ್ಥೆ ಯಾವ ತರ ಇದೆ, ಮತ್ತೆ ಯಾವೆಲ್ಲ ವೆರೈಟಿ ಹಣ್ಣುಗಳು ಸಿಗುತ್ತೆ ಅನ್ನೋದೆಲ್ಲ ಏನ್ ಮಾಡೋಣ ಅಂದ್ರೆ ಇವತ್ತು ಅವರ ಅನುಭವಗಳ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಇನ್ನೇ ತಡ, ಬನ್ನಿ ಹರಿಶಣ್ಣ ತೋಟನ ವೀಕ್ಷಣೆ ಮಾಡಕ್ ಹೋಗೋಣ. ಅಣ್ಣ, ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ನಮ್ಮ ವೀಕ್ಷಕರಿಗೆ ನಿಮ್ ಪರಿಚಯ ಮಾಡ್ಕೊಂಡ್ಬಿಡಿ ಅಣ್ಣ ಫಸ್ಟ್. ತಮಗೂ ಮಂಜಣ್ಣ, ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು, ಊರು ಬಂದು ರಂಗನಪಾಳ್ಯ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಓಕೆ ಅಣ್ಣ, ಈಗ ನೀವು ದೇಸಿ ಮತ್ತೆ ವಿದೇಶಿ ಹಣ್ಣುಗಳೆಲ್ಲ ಬೆಳೆದಿದ್ದೀರಲ್ಲ, ಈ ಯಾಕೆ ಬೆಳಿಬೇಕು ಅನಿಸ್ತು, ಅದಕ್ಕೇನ್ ಪ್ರೇರಣೆ, ಯಾಕೆ ಅಂತ? ಇವಾಗ ನೀವು ಕಂಡಂಗೆ ಇತರ ರೈತರು ಕಂಡಂಗೆ ಎಲ್ಲಾ ಕಡೆ ಅಡಿಕೆ, ತೆಂಗು ಮಾತ್ರ ಭಾಗದಲ್ಲಿ ಬೆಳಿತಾ ಇದೆ. ಹೌದು. ನಾವು ಒಂದನ್ನೇ ಮಾಡ್ಕೊಂಡು ಹೋದ್ರೆ ಅದ್ರಲ್ಲೇ ಲಾಭ ಅನ್ನೋದು ನಮಗೆ ವರ್ಷಕ್ಕೊಂದ್ಸರಿ ಸಿಗುತ್ತೆ. ಅಡಿಕೆ ಇರ್ಬೋದು, ತೆಂಗಿರ್ಬೋದು. ತೆಂಗಲ್ಲಿ ಒಂದ್ 7-8 ವರ್ಷ ಆದ್ಮೇಲೆ, ಇಲ್ಲ 7 ವರ್ಷ ಆದ್ಮೇಲೆ ತೆಂಗಲ್ಲಿ ನಮ್ಗೆ ಆದಾಯ ಸಿಗ್ತಾ ಇರುತ್ತೆ. ತೆಂಗು ನಮಗೆ ಕೊಬ್ಬರಿ ಬರುತ್ತೆ, ಕಾಯಿ ಬರುತ್ತೆ, ಎಳ್ನೀರು ಬರುತ್ತೆ. ಆ ಚಿಪ್ಕೊಂಡು ಇವತ್ತು ವೇಸ್ಟ್ ಆಗಲ್ಲ. ಆ ಚಿಪ್ಗಳಿಂದಲೂ ಸಹ ಅನೇಕ ಪ್ರಯೋಜನಗಳಿದೆ. ಅಂದ್ರೆ ಅದರಲ್ಲಿ ಗೊಬ್ಬರ ಮಾಡ್ತಾರೆ, ಬಿಸ್ಕೆಟ್ಸ್ ಇನ್ನು ಇದ್ರೆ ಎಲ್ಲದಕ್ಕೂ ಅದು ಅನುಕೂಲ ಆಗುತ್ತೆ. ಅದ್ರ ಜೊತೆನಲ್ಲಿ ಅಡಿಕೆ ಏನು ಅಂತ ಅಂದ್ರೆ, ನಮ್ಮ ಸಾಂಪ್ರದಾಯಿಕ ಬೆಳೆ ಅಲ್ದಿದ್ದು ಮಲೆನಾಡಿನ ಬೆಳೆ ಆಗಿದ್ರಿಂದ ನಮ್ಮಲ್ಲೂ ಎಲ್ಲ ಇವಾಗ ಬಯಲು ಸೀಮೆನಲ್ಲಿ ಅಡಿಕೆ. ಅದು ಏನು ಅಂತಂದ್ರೆ, ನೀರಿದ್ರೆ ಅಡಿಕೆ, ನೀರಿಲ್ಲ ಅಂತಂದ್ರೆ ಅಡಿಕೆದು ಕಷ್ಟ. 15-20 ದಿನ ನೀರಿಲ್ಲ ಅಂದ್ರೆ ಅಡಿಕೆ ತೋಟನ ಒಣಗೋಗ್ಬಿಡುತ್ತೆ. ಸುಮಾರು ನಿಮ್ಗೆ ಉದಾಹರಣೆಗಳು ಬಹಳಷ್ಟು ಸಿಗುತ್ತೆ, ನೀವು ನೋಡ್ತಾ ಸುತ್ತಮುತ್ತ ಎಲ್ಲ. ಆದ್ರಿಂದ ರೈತರು ಈ ಬೆಳೆ ಜೊತೆನಲ್ಲಿ ಇವಾಗ ಅಡಿಕೆ ತೋಟ ಮಾಡಿರೋರು ಜಾಯಿಕಾಯಿ ಮಾಡ್ಕೋಬಹುದು, ಕಾಫಿ ಮಾಡ್ಕೊಬಹುದು, ಆಮೇಲೆ ಏಲಕ್ಕಿ ಮಾಡ್ಕೋಬಹುದು. ಈ ತರ ಸಾಂಬಾರ ಪದಾರ್ಥಗಳನ್ನ ಬೆಳೆದಾಗ ಏನಾಗುತ್ತೆ ಅಂತಂದ್ರೆ, ಸಾಂಬಾರ ಪದಾರ್ಥಗಳು ಪ್ರತಿಯೊಬ್ಬ ಮನುಷ್ಯನಿಗೆ ದಿನನಿತ್ಯದಲ್ಲಿ ಬೇಕೇ ಬೇಕು. ಹೌದು. ಇವಾಗ ಕಾಫಿ ಇರ್ಬೋದು, ದಿನ ಇದ್ರೆ ಬೆಳಗ್ಗೆ ಕೇಳೋದೇ ಕಾಫಿ. ಅದನ್ನ ನಾವೇ ಬೆಳ್ಕೊಂಡ್ ನಾವೇ ಇದನ್ ಮಾಡ್ಕೊಂಡಾಗ, ಪ್ರೊಸೆಸಿಂಗ್ ಮಾಡ್ಕೊಂಡಾಗ ನಾವು ನ್ಯಾಚುರಲ್ ಆಗಿರೋದನ್ನ ಕುಡಿತೀವಿ. ಇವಾಗ ಚಕೋರಿ ಎಲ್ಲ ಬಳಸೋದ್ರಿಂದ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅಂತ ಕೆಲವೊಂದು ಅಭಿಪ್ರಾಯಗಳನ್ನ ಕೆಲವರು ಹೇಳ್ತಾರೆ, ಅವ್ರವ್ರ ಅನಿಸಿಕೆ ಅದು. ನಾವ್ ಮಾಡಿ ನಾವೇ ಕುಡಿದಾಗ ನಮ್ಮೊಂಥರ ನಾವ್ ಬೆಳೆದಿದೀವಪ್ಪ ಇತರ ಸ್ನೇಹಿತರಿಗೂ ಕೊಡ್ಬೋದು, ನಾವು ಕುಡಿಬಹುದು. ಇಲ್ಲ ಅದನ್ನ ಏನು ಅಂತಂದ್ರೆ ನಮ್ದೇ ಪ್ರಾಡಕ್ಟ್ ಮಾಡ್ಬಿಟ್ಟು ಸೇಲ್ ಸಹ ಮಾಡ್ಬೋದು. ಯಾಕೆಂತಂದ್ರೆ ಬೆಳೆಗಳನ್ನ ಬಹುಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು. ಏಕ ಬೆಳೆ ಪದ್ಧತಿಗಿಂತ ಬಹುಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಂಡಾಗ ರೈತರಿಗೆ ಒಂದರಲ್ಲಿ ಆದಾಯ ಸಿಗ್ತಾ ಇರುತ್ತೆ. ಹೌದು ಅಣ್ಣ, ಈಗ ಏನ್ ನಿಮ್ಮ ಹಣ್ಣಿನ ತೋಟದಲ್ಲಿ ಎಷ್ಟು ವೆರೈಟೀಸ್ ಹಣ್ಣುಗಳು ಇರ್ಬೋದು? ಈಗ ಸದ್ಯದಲ್ಲಿ 140 ವೆರೈಟಿ ಹಣ್ಣಿನ ಗಿಡಗಳನ್ನ ಬೆಳೆದಿದ್ದೀನಿ. ಇನ್ನು ಆಗ್ಬೇಕಾಗಿರೋ ಒಂದು 170 ವೆರೈಟಿ ಹಾಕ್ಬೇಕು.
ಅಲ್ಲಣ್ಣ ಈಗ ದೇಸಿ ನಮ್ ಭಾಗದ ಹಣ್ಣುಗಳು ಅಂದ್ರೆ ಓಕೆ, ಈ ದೇಸಿ ಅಂದ್ರೆ ವಿದೇಶಿ ಇದು ಹಣ್ಣುಗಳದ್ದು ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಸಿಕ್ತು, ಹೆಂಗ್ ಬೆಳಿಬೇಕು ಅನಿಸ್ತು, ಮೂಲ ಹೆಂಗೆ ಅಂತ, ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ನನಗೆ ನನ್ ಫಸ್ಟ್ ಈ ಅಣಬೆ ಬೇಸಾಯ ಅನ್ನೋದನ್ನ ಕಲಿಯಕ್ ಹೋಗಿದ್ ನಾನು. ಹ್ಮ್. 10 ವರ್ಷದಿಂದ ಇರ್ಬೋದು. ಹ್ಮ್ ಅವಾಗ ಅಣಬೆ ಬೇಸಾಯ ಹೆಂಗಿರ್ ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನೋದು ಗೊತ್ತಿರುತ್ತೆ ಎಲ್ಲರಿಗೂ. ನೀವಾದ್ರೂ ಕೊಡ್ತಾರೆ, ನಾನಾದ್ರೂ ಕೊಡ್ತಾರೆ. ಓಕೆ. ಅಲ್ಲೇ ಕಸಿ ಮಾಡ್ತಾ ಇದ್ರು. ಈ ಕಸಿಗೆ ಅನ್ನೋದ್ರೆ ಗಿಡಗಳನ್ನ ಕಸಿ ಕಟ್ತಾರಲ್ಲಪ್ಪ, ಅದನ್ನ ಮಾಡ್ತಾ ಇದ್ರು. ನಾನ್ ಇದನ್ನ ಯಾಕೆ ಕಲಿಬಾರ್ದು ಅನ್ನೋದು ಮನ್ಸಲ್ಲಿ ಬಂತು. ಯಾಕಂದ್ರೆ ಅಡಿಕೆ ತೆಂಗು ಮುಂಚೆಯಿಂದ ಇತ್ತು. ಅದ್ರಲ್ಲಿ ಏನೋ ಮಾಡಿ ನಾನು ಒಂದ್ ನರ್ಸರಿ ಮಾಡ್ಬೋದಾ ಮುಂದಕ್ಕೆ, ಅದು ನನಗ್ ಮನ್ಸಲ್ಲೂ ಇಲ್ಲ ನಾನ್ ಮಾಡ್ತೀನಿ ಅನ್ನೋದು. ಅವರು 3 ದಿನ ಟ್ರೈನಿಂಗ್ ಇದ್ದಿದ್ದು ಅಷ್ಟೇ ಅಣಬೆ ಬೇಸಾಯದು. ಅವ್ರಿಗೆ ಬಿಟ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಅಣ್ಣ ಹಿಂಗ್ ಬರ್ತೀನಿ ಅಣ್ಣ, ಅದೇನು ಕಲಿಯಕತ್ತೆ. ಅವ್ರು ಆಗಲ್ಲಪ್ಪ, ನಮ್ಮ ಹೆಡ್ ಅವರೆಲ್ಲ ಇದ್ ಮಾಡಲ್ಲ ಅಂತ. ಹಂಗು ಹಿಂಗ ಅವ್ರಿಗೆ ಏನಾನ ಇದ್ ಮಾಡಿ ನೋಡ್ಕೊಂಡೆ ಅಷ್ಟೇ, ಅವ್ರೇನ್ ಕಲಿಸ್ಲಿಲ್ಲ ನನಗೆ. ಈ ಮರ ಹತ್ತಿ ಕಸಿ ಕಟ್ಟೋದು, ಆಮೇಲೆ ವಿ ಗ್ರಾಫ್ಟ್ ಅಂತ ಬರುತ್ತೆ, ಸ್ಟೋನ್ ಗ್ರಾಫ್ಟಿಂಗ್ ಅಂತಾರೆ ಅದನ್ನ. ಆಮೇಲೆ ಇನ್ನೇನು ಅಂತಂದ್ರೆ ಗೂಟಿ ಕಸಿ ಅನ್ನೋದು, ಈ ತರದ್ದೆಲ್ಲ ಅವರು ಮಾಡ್ತಾ ಇದ್ರು. ಸುಮ್ನೆ ನೋಡ್ಕೊಂಡಿದ್ದೆ ಅಷ್ಟೇ. ನಾನ್ ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಫಸ್ಟ್ ಬಂದು ಈ ದಾಸವಾಳ ಗಿಡಗಳನ್ನ ನಾನು ಕಸಿ ಕಟ್ಟಿದೆ, ಸಕ್ಸಸ್ ಆಯ್ತು. ಮಿಕ್ಕಿದ ಗಿಡಗಳು ಕಣ್ಣೆದ್ರಿಗೆ ನೋಡಿದ್ನಲ್ಲ, ಮಾಡ್ಬೋದಲ್ವಾ ಅನ್ನೋದು ನನ್ನಲ್ಲೊಂದು ಆತ್ಮಸ್ಥೈರ್ಯ ಬಂತು. ಅವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ಹಣ್ಣುಗಳಲ್ಲಿ ದೇಶಿ ಮತ್ತು ವಿದೇಶಿ ಹಣ್ಣಿನ ಬೆಳೆ ಯಾಕೆ ಆಸಕ್ತಿ ಬಂತು ಅಂದ್ರೆ, ನಾವು ದಿನನಿತ್ಯದಲ್ಲಿ ಇವತ್ತು ಎಲ್ಲ ಮೀಡಿಯಾ ಅನ್ನೋದಿದೆ. ಅವಾಗ ಯಾವ್ದು ಇರ್ಲಿಲ್ಲ, ಕೀಪ್ಯಾಡ್ ಸೆಟ್ಗಳು ಇದ್ದಿದ್ದು. ಒಂದ್ 10 ವರ್ಷದಿಂದ ನೀವು ಹಿಂದೆ ಹೋದಾಗ ಬರೀ ಕೀಪ್ಯಾಡ್ ಸೆಟ್ಗಳು ಅಷ್ಟೇ ಇದ್ದಿದ್ದು. ಇವಾಗ ನಾ ಕೇರಳ ಹೋಗ್ತಾ ಇದ್ದೆ, ಆ ಕೇರಳದಲ್ಲಿ ವಿಚಿತ್ರವಾದ ಹಣ್ಣುಗಳು ನಾವು ನೋಡೇ ಇಲ್ಲ. ಈ ಟಿವಿಲ್ ಬಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ರೆ ಇವ್ ಹಣ್ಣು ಸಿಗುತ್ತೆ. ನಾವ್ ನೋಡ್ತೀವಿ ಅಷ್ಟೇ, ಅದನ್ನ ಸವಿಯಕ್ಕಾಗಲ್ವಲ್ಲ. ಹೌದು. ಅದನ್ನ ತರ್ಬೇಕು ಅಂತಂದ್ರೆ ನೀವೆಲ್ಲ ಫಾರಿನ್ ಹೋಗ್ಬೇಕು. ಹೌದು. ಎಲ್ಲ ಇರುತ್ತೆ. ಅಂದ್ರೆ ಬೆಂಗಳೂರಲ್ಲೆಲ್ಲ ಇವಾಗ ಸಿಗ್ತಾ ಇದೆ. ಅದನ್ನ ಯಾಕೆ ನಾನ್ ಮಾಡ್ಬಾರ್ದು ಅನ್ನೋದೊಂದು ಮನ್ಸಲ್ಲಿ ಬಂತು. ಸ್ಟಾರ್ಟಿಂಗ್ ಅಲ್ಲಿ ನಾನು ಕೇರಳ ಹೋದಾಗ ಸ್ವಲ್ಪ ಗಿಡಗಳು ತಗೊಂಬಂದಿದ್ದೆ. ಅವು ಬೆಳವಣಿಗೆ ಆಯ್ತು, ಒಂದ್ 3 ವರ್ಷಕ್ಕೆ ವಸ್ತು ಬಂತು. ಎಲ್ಲಾ ಗಿಡನ ಹಾಕ್ರು ಬರುತ್ತಲ್ವ ಅನ್ನೋದೊಂದು ಮನ್ಸಲ್ಲಿ ನನಗೆ ಬಂತು, ಯಾಕೆ ಮಾಡ್ಬಾರ್ದು ಅಂತ ಹೇಳಿ. ವಿಭಿನ್ನ ಅಂದ್ರೆ ಭಿನ್ನವಾಗಿ ಮಾಡೋದು. ಬೇರೆ ತರ ನಾನು ಇದೇ ರೈತರುಗಳ ತರ ಅಡಿಕೆ ಬದಲು ಇದನ್ನ ಮಾಡೋಣ, ಏನನ್ನ ಆದಾಯ ಬರುತ್ತೋ ಇಲ್ವೋ ಅನ್ನೋದೊಂದು ಫಸ್ಟ್. ಅದೇ ಮನುಷ್ಯ ಕೃಷಿ ಆಗ್ಲಿ ಇನ್ನೊಂದ್ ವಿಷಯ ಆಗ್ಲಿ ಫಸ್ಟ್ ಸೋಲ್ಬೇಕು. ಸೋತ್ ನಂತರ ಅದಾಗ ಗೆಲುವು ಹುಡುಕೊಂಬರುತ್ತೆ. ನಮ್ಮನ್ನ ಹೇಳಿಸ್ತಾರೋ, ನಮ್ಮನ್ನ ಎದ್ದು ಬೆಳೆಸ್ತಾರೆ ನಾಳೆ ದಿನ. ಅದನ್ನ ನಾನ್ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟಿದೀನಿ. ನಾನ್ ಬೆನ್ನಿಂದ ಮಾತಾಡೋ 1000 ಇರ್ಬೋದು, ಅವ್ರಿಗೆ ನಾವು ಬೆಲೆನೇ ಕೊಡಲ್ಲ ನಾನು. ನಾನ್ ಮಾಡೋ ಕೆಲ್ಸಕ್ಕೆ ನನಗೆ ಶ್ರದ್ಧೆ ಇದ್ದು ಅದ್ರ ಮೇಲೆ ನನ್ ನಂಬಿಕೆ ಇದ್ರೆ ಮಾತ್ರ ಮಾಡ್ತೀನಿ. ಇನ್ನೊಬ್ರಿಗೂ ಅಷ್ಟೇ ಹೇಳೋದ್ ನಾನು, ಯಾರೇ ಬೈಲಿ ಏನ್ ಅನ್ಕೊಂಡಿ ಅದ್ ತಲೆ ಕೆಡಿಸ್ಕೊಂಡ್ಬಿಟ್ರಿ, ನಿಮ್ ಕೆಲ್ಸ ನೀವ್ ಮಾಡ್ತಾ ಇರಿ. ನಿಮ್ ಮನಸ್ಸಿಗೆ ತಿಳಿತಾ ಹಿರಿಯರ್ ಯಾರನ್ನ ಹೇಳಿದ್ರೆ ಅದ್ ಮಾಡ್ಕೊಂಡು ಹೋಗ್ರಿ. ಅದ್ ಬಿಟ್ಬಿಟ್ಟು ಎಲ್ಲ ಯೂಟ್ಯೂಬ್ ಅಲ್ಲಿ ಬೈಕೊಬಿಟ್ರಿ, ಯೂಟ್ಯೂಬ್ ಅಲ್ಲಿ ನೋಡಿ ಖುಷಿ ಮಾಡಕ್ ಹೋಗ್ಬಿಟ್ರಿ ಅಂತ ಹೇಳ್ತೀನಿ. ಯಾಕೆ ಕೆಲವೊಂದು ಅದ್ರೆಲ್ಲ ಮಾಡಾಕಿರ್ತಾರ ಪಾಪ, ಅವ್ರು ತಪ್ಪಿರಲ್ಲ. ಅದೇನಾಗುತ್ತೆ ಅಂತಂದ್ರೆ ರೈತರನ್ನ ಹೇಗ್ ಮುಖಾಮುಖಿ ಭೇಟಿ ಆದಾಗ, ಇವಾಗ ನೀವು ಸಂದರ್ಶನ ಮಾಡಿರ್ತೀರಿ, ಯಾವ್ದೊಂದ್ ಬಿಟ್ಟಿರ್ತೀರಾ, ಅದು ಕಮೆಂಟ್ಸ್ ಅಲ್ಲಿ ಕೇಳ್ತಾರೆ, ನೀವ್ ಹೇಳಕ್ ಆಗಲ್ಲ. ರೈತರ ಮುಖೇನ ಬಂದ್ ಕೇಳಿದಾಗ ಮಾಹಿತಿ ಒದಗಿಸ್ತಾರೆ. ಅಣ್ಣ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯಾರಾದ್ರೂ ಫ್ಯೂಚರ್ ಅಲ್ಲಿ ಈ ತರ ಕೃಷಿ ನೀವು ಮಾಡ್ತೀರಾ ಅಂದ್ರೆ ದಯವಿಟ್ಟು ನೇರವಾಗಿ ಭೇಟಿ ಕೊಡಿ. ಭೇಟಿ ಕೊಟ್ಟು ನೀವು ಪ್ರಾಕ್ಟಿಕಲ್ ಅನುಭವ ತಗೋಣ, ತುಂಬಾ ಒಳ್ಳೇದಂತ ನಾನು ಪ್ರತಿಯೊಂದು ವಿಡಿಯೋದ ನಾನು ಹೇಳ್ತಾ ಇರ್ತೀನಿ. ಏನು ಅಂತಂದ್ರೆ ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡೂ ಗೊತ್ತಾಗಬೇಕು ಅವ್ರಿಗೆ. ಬರೀ ಪಾಸಿಟಿವ್ ಒಂದೇ ಕೊಟ್ರೆ ಏನು ಅಂತಂದ್ರೆ ಅದು ಇದಾಗಲ್ಲ. ಅದರಿಂದಾಗಿ ನಾನು ಜಾಸ್ತಿ ಆತರ ಹೇಳ್ತಾ ಇರ್ತೀನಿ, ಆದಷ್ಟು ವಿಸಿಟ್ ಮಾಡಿ, ನೇರವಾಗಿ ವಿಸಿಟ್ ಮಾಡಿದ್ರೆ ನಿಮಗೆ ಪ್ರಾಕ್ಟಿಕಲ್ ಅನುಭವ ಸಿಗುತ್ತೆ ಅಂತ ಹೇಳಿ. ಅಣ್ಣ ಈಗ ನೀವು ಈ ಹಣ್ಣಿನ ಗಿಡಗಳೆಲ್ಲ ಹಾಕಿದಿರಲ್ಲ, ನಿಮ್ಗೆ ಏನಾದ್ರು ಸರ್ಕಾರದಿಂದ ಸಬ್ಸಿಡಿ ಸ್ಕೀಮ್ಸ್ ಅಲ್ಲಿ ಏನಾರ ಹೆಲ್ಪ್ ಆಯ್ತಾ ನಿಮ್ಗೆ? ಸರ್ಕಾರದಿಂದ ಸಬ್ಸಿಡಿ ಅಂತಂದ್ರೆ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಹಣ್ಣಿನ ಬೆಳೆಗಳಿಗೆ ಕೊಡ್ತಾರೆ. ತೆಂಗಿ ಕೊಡಲ್ಲ, ಅಡಿಕೆ ಕೊಡಲ್ಲ. ತೆಂಗಿ ಇಟ್ರೆ ಕೊಡ್ತಾರೆ, ಅಡಿಕೆ ಕೊಡಲ್ಲ. ಬಾಳೆ ಇಟ್ರೆ ಕೊಡ್ತಾರೆ. ಅದನ್ನೆಲ್ಲ ನೀವು ಮಾಡ್ಕೋಬಹುದು ಸರ್ಕಾರದಿಂದ. ಅಂದ್ರೆ ನನಗೆ ಕೃಷಿ ಇಲಾಖೆಯಿಂದ ನಮ್ಮ ಸಂಜೀವ್ ಸರ್ ಅಂತ ಇದಾರೆ, ಆಮೇಲೆ ಸೋಮಶೇಖರ್ ಸರ್, ಇವರು ಬಹಳಷ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ತುಮಕೂರಲ್ಲಿ ಶ್ರೀಧರ್ ಸರ್ ಅಂತ ಇದಾರೆ, ಇವಾಗ ಶಾಲಿನಿ ಮೇಡಮ್, ಇವರೆಲ್ಲ ನನಗೆ ಮಾಡಿರೋದ್ರಿಂದಲೇ ಇವತ್ತೆಲ್ಲ ನಾನು ಈ ಪ್ರಶಸ್ತಿ ಅದು ಇದು ಪ್ರಶಸ್ತಿನ ಹುಡಿಕೊಂಡು ಹೋಗ್ಬಾರ್ದು, ಅದು ಹುಡಿಕೊಂಡು ನಮ್ಮನ್ ಬರ್ಬೇಕು ಬಿಟ್ರೆ. ಇದಕ್ಕೆಲ್ಲ ಕಾರಣ ಅವ್ರು ಮೇನ್ ಆಗಿ. ಯಾಕಂತಂದ್ರೆ ನಾನು ಹೇಳೋದು ಉತ್ಪ್ರೇಕ್ಷೆ ಇಲ್ಲ, ಅವ್ರು ಮಾಡಿದಾರೆ, ಅವ್ರನ್ನ ನಾವು ನೆನ್ಸ್ಕೊಳ್ಬೇಕು ಅಷ್ಟೇ. ಕೆಲವು ಕೃಷಿ ಏನು ಆರೈಕೆ ರೈತ ಸಂಪರ್ಕ ಕೇಂದ್ರ ಅಂದ್ರೆ ರೈತರಿಗೆ ಎಲ್ಲ ಏನು ಆಗಲ್ಲ ಅಂತ ಕೇಳ್ತಾರೆ. ನಾವ್ ಹೋಗಿ ಕೇಳದಲ್ಲೇ ಇದ್ರೆ ಆಗಲ್ಲ. ಇವನ್ನ ತಿಳ್ಕೊಬೇಕು, ಮಾಹಿತಿ ಪಡ್ಕೊಬೇಕು. ರಾಗಿ ಕೊಡ್ತಾರೆ, ಬಿತ್ತನೆ ಬೀಜಗಳು ಏನೇನಿರುತ್ತೆ ಎಲ್ಲ, ಇವಾಗ ಸೆಣಬಿರ್ಬೋದು, ನಿಮ್ಮ ತೋಟಗಳಲ್ಲಿ ಗೊಬ್ಬರವಾಗಿ ಬಳಸಲಿಕ್ಕೆ ಅದೆಲ್ಲ ಕೊಡ್ತಾರೆ. ಅದನ್ನ ಪ್ರಯೋಜನ ಪಡ್ಕೊಬೇಕು. ಸ್ಪ್ರಿಂಕ್ಲರ್ ಸಿಸ್ಟಮ್ ಇರ್ಬೋದು, ಟಿಲ್ಲರ್ ಗಳು ಇರ್ಬೋದು, ಬ್ರಷ್ ಕಟರ್ ಇರ್ಬೋದು, ಹನಿ ನೀರಾವರಿ ಏನು ತುಂತುರು ನೀರಾವರಿ, ಆಮೇಲೆ ಕೃಷಿ ಹೊಂಡ, ಇವನ್ನೆಲ್ಲ ಕೊಡ್ತಿರ್ತಾರೆ. ರೈತರು ಬಳಸ್ಕೊಳ್ತಾ ಇಲ್ಲ ಅಷ್ಟೇ. ಇವನ್ನೆಲ್ಲ ಬಳಸ್ಕೊಂಡ್ರೆ ರೈತರು ಮುಂದೆ ಬರ್ಬೋದು. ಹೌದು, 100% ಅಣ್ಣ. ಓಕೆ ಅಣ್ಣ, ಈಗ ನಾವು ಹಣ್ಣಿನ ಗಿಡಗಳು ನೋಡಕ್ ಹೋಗೋಣ ಅಣ್ಣ. ಪರಿಚಯ ಮಾಡಿ, ಏನ್ ವಿಶೇಷತೆ ಅದ್ರ ಬಗ್ಗೆ ನಮ್ಗೆ ಹೇಳ್ತಾ ಹೋಗಿ. ಇವಾಗ ನಿಮ್ ಹಿಂದೆ ಕಾಣ್ತಾ ಇರೋದೊಂದು
ಲವಂಗದ ಗಿಡ ಇದೆ ಅಲ್ಲ, ಚಕ್ಕೆ ಗಿಡ ಇದು. ಇದು ಚಕ್ಕೆ ಗಿಡ ಹ್ಮ್ ನಿಮ್ಗೆ ಎಲೆಗಳು ಬಂದಿದ್ದು ಚಕ್ಕೆ ಅಂದ್ರೆ ಯಾವ ರೀತಿ ಅಂತ ಕಂಡುಹಿಡಿಯೋದಕ್ಕೆ ಇದನ್ನ ತುದಿನ ತಿಂದ್ರೆ ಒಂದ್ಸರಿ ಕಡೀರಿ, ಇದು ತೆಗೀರಿ, ಸ್ವೀಟ್ನೆಸ್ ಬರ್ಬೇಕು. ಸ್ವೀಟ್ ಇದೆ, ಆಮೇಲೆ ಸಾಂಬಾರ್ ಪದಾರ್ಥ ಸ್ಮೆಲ್ ತರ ಏನಾದ್ರು ಆಗುತ್ತಾ? ಆಗ್ತಾ ಇದೆ. ಆಗ್ತಾ ಇದೆ. ಹ್ಮ್ ಈ ಎಲೆಗಳು ಬಂದು ನಿಮ್ಗೆ ಪಲಾವಲ್ ಬಳಸ್ತೀರಾ, ರೈಸ್ ಬಾತಲ್ ಬಳಸ್ತೀರಾ, ಬಿರಿಯಾನಿ ಹಾ ಹಾ ಇದರಲ್ಲಿ ಹುಡುಕ್ತವ್ರ ಒಂದ್ 2-3 ವೆರೈಟಿ ಸಿಗುತ್ತೆ. ಸಿಲೋನ್ ವೆರೈಟಿ ಇದು. ಹ್ಮ್ ಹೆಚ್ಚಿನದಾಗಿ ನಮ್ಮ ಶ್ರೀಲಂಕಾ ಕಡೆ, ಇಂಡೋನೇಷ್ಯಾ, ಶ್ರೀಲಂಕಾ ಈ ಕಡೆ ಹೊರದೇಶಗಳಲ್ಲಿ ಹೆಚ್ಚಾಗಿ ಬೆಳಿತಾರೆ. ಹ್ಮ್ ನಮ್ಮ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರೈತ ತನಗೆ ಎಲ್ಲೂನು ಅಂಗಡಿಗಳಲ್ಲಿರ್ಬೋದು, ಮಾರ್ಕೆಟ್ ಅಲ್ಲಿ ಇರ್ಬೋದು, ಕೊಂಡ್ಕೊಳ್ಳೋ ಪರಿಸ್ಥಿತಿ ತನ್ಕೊಂಬಾರ್ದು. ಹ್ಮ್ ಇವಾಗ ನಿಮಗೆ ಚಕ್ಕೆ ಗಿಡ ಹಾಕೋದ್ರೆ ನಿಮ್ಗೆ ಲಾಸ್ ಇಲ್ಲ, ಯಾಕೆಂತ ತಿಳ್ಕೊಂಬಿಡ್ರಿ, ಎಲೆಗಳನ್ನ ನೀವು ಮಾರಾಟ ಮಾಡ್ಬೋದು. 10 ಎಲೆ ಇಟ್ಬಿಟ್ಟು 5 ರೂಪಾಯಿ ಕೊಟ್ರೆ ನಿಮ್ಗೆ ಏನು ನಷ್ಟ ಇಲ್ಲ. ಹ್ಮ್ ಅದೊಂದು ಉದ್ಯಮ ಆಯ್ತು ನಿಮ್ಗೆ. ನೆಕ್ಸ್ಟ್ ಇದು ನಿಮ್ಗೆ ಹೂವ, ಸಾಂಬಾರ್ ಪದಾರ್ಥಗಳಿಗೆ ಬಳಸ್ತಾರೆ. ಹ್ಮ್ ಈ ಚಕ್ಕೆ ಅಂತ ನಾವ್ ಯಾವ ರೀತಿ ತೆಗಿಬೇಕು ಅಂತಂದ್ರೆ, ಕಡ್ಡಿಗಳು ನಮ್ಮ ಕೈಗಾತ್ರದಲ್ಲಿ ಇರ್ಬೇಕು. ಇವಾಗ ಇದೆಲ್ಲ ಇದು ಇನ್ನು ಸಣ್ಣ ಕಡ್ಡಿ ಇದು. ಈ ಕಡ್ಡಿನ ನಾವಿಲ್ಲಿ ಕಟ್ ಮಾಡಿದಾಗ ಮತ್ತೆ ನಿಮ್ಗೆ ಶೂಟ್ ಸ್ಟಾರ್ಟ್ ಆಗುತ್ತೆ. ಇದೇನಿದೆ ಇದೆಯಲ್ಲ, ಇದು ಎಲ್ಲ ಮತ್ತೆ ಬರುತ್ತೆ ನಿಮ್ಗೆ. ಮತ್ತೆ ಬಂದಾಗ ನಿಮ್ಗೆ ಲಾಭ ಇದ್ದಿದ್ದು ಹೆಚ್ಚು. ಯಾಕೆ ಅಂತ ಅಂದ್ರೆ, ಇಲ್ಲಿ ಕಟ್ ಮಾಡಿದ್ದು ಗಿಡ ಹೋಯ್ತಪ್ಪ ತಕೊಂಡ್ಬಿಟ್ವಿ ಅನ್ನೋ ಪ್ರಮೇಯ ಇರಲ್ಲ. ಮತ್ತೆ ಕಡ್ಡಿಗಳು ಬರ್ತಾವಲ್ಲ ನಿಮ್ಗೆ. ಪ್ರೂನ್ ಮಾಡಿದಷ್ಟು ಒಳ್ಳೇದು. ಆಮೇಲೆ ಪ್ರೂನ್ ಮಾಡಿದ ನಂತರದಲ್ಲಿ COC ಅಥವಾ ಸುಣ್ಣನ ಹಚ್ಬೇಕು. ಇಲ್ಲಿ ಹುಳಗಳು ಹೋದ್ರೆ ಗಿಡನೇ ತಿಂದಾಕ್ಬಿಡುತ್ತೆ, ಅದನ್ನ ರೈತರು ಗಮನದಲ್ಲಿ ಇಟ್ಕೊಬೇಕು. ಮೇನ್ ಆಗಿ ಬೆಳಿತೀನಿ ಅನ್ನೋದು ಮುಖ್ಯ ಅಲ್ಲ, ಬೆಳೆದಾಗ ಅದನ್ನ ಯಾವ ರೀತಿ ಕಾಪಾಡ್ಕೊಳ್ತೀನಿ ಅನ್ನೋದು ಮುಖ್ಯ. ಈ ಚಕ್ಕೆ ಯಾವ ರೀತಿ ತೆಗಿಬೇಕು ಅಂದ್ರೆ, ನಮ್ಮ ಕೈಗಾತ್ರ ಆದಾಗ ಮರಗೆಲ್ಸ ಬಿದ್ದಿರುತ್ತಲ್ಲ, ತೋಬಳ ಅಂತ ಏನ್ ಕರಿತಾರೆ, ಅದ್ರ ಉಜ್ಬಿಟ್ಟು ನೀವ್ ಈ ತರ ಸೀಳ್ ಕೊಟ್ರಿ ಚಾಕುನಲ್ಲಿ, ಓಪನ್ ಆಗುತ್ತೆ. ಆ ಕಡ್ಡಿನ ಬಿಸಾಕ್ಬಿಟ್ಟು ಚಕ್ಕೆ ಮಾಡಿಕೊಂಡ್ರೆ ನಿಮ್ಗೆ ಚಕ್ಕೆ ಆಯ್ತು. ಈ ಮರ್ಗೆಣ್ಸ್ ಬರ್ತಲ್ಲ, ಸಿಪ್ಪೆ ಸುರಿತಾರಲ್ಲ, ತಕೊಂಡ್ರೆ ನಿಮ್ಗೆ ಚಕ್ಕೆ ಆಯ್ತು. ಆಮೇಲೆ ಈ ಹೂವಗಳು ಏನಿದಾವೆ, ಈ ಹೂವ ಸಾಂಬಾರ್ ಪದಾರ್ಥಕ್ಕೆ ಬಳಸಿಲ್ಲ ಅಂತ ಅಂದ್ರೆ ಬೀಜ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಒಂದು ಗಿಡದಲ್ಲಿ 4 ಪ್ರಯೋಜನ. ಒಂದು ಎಲೆ, ಒಂದು ಹೂವ, ಒಂದು ಚಕ್ಕೆ. ನೆಕ್ಸ್ಟ್ ಬಂದ್ರೆ ನಿಮ್ಗೆ ಇಲ್ಲೆಲ್ಲ ಗಿಡ ಹುಟ್ಟಿದ ನೋಡ್ರಿ. ಅಂದ್ರೆ ಇದ್ರದೇ ಗಿಡಗಳು ಅದು ಮೇ ಬಿ ಬೀಜಗಳು ಬಿದ್ದೆ ಇದಾಗಿರ್ಬೇಕು ಅನ್ಸುತ್ತೆ. ಇವಾಗ ಗಿಡನ ಮಾರಾಟ ಮಾಡ್ಕೊಂಡ್ರ, ಒಂದು ಗಿಡದಲ್ಲಿ ಯಾವ್ದ್ರಲ್ಲ 4 ಪ್ರಯೋಜನ ಇರೋದು ಹೇಳಪ್ಪ. ಒಂದ್ ರೈತರಿಗೆ ಅದಕ್ಕೆ ಹೇಳ್ತಾ ಇರೋದು ಹೆಂಗ್ ಗೊತ್ತಾ, ಒಂದು ಗಿಡ ಹಾಕೊಂಡ್ರೆ ಮನೆಗೆ ಸಾಂಬಾರ ಪದಾರ್ಥಕ್ಕೆ ಆಯ್ತು. ಇನ್ನೊಂದು ಯಾವ ಅಂಗಡಿಗೆ ಹೋಗ್ಬಿಟ್ಟು ತರುವಂತದ್ದಿರಲ್ಲ. ನೆಕ್ಸ್ಟ್ ಗಿಡ ಅಭಿವೃದ್ಧಿ ಮಾಡಿ ಅವರೇ ಮಾರಾಟ ಮಾಡ್ಕೋಬಹುದು. ದುಡ್ಡು ಉಳಿತಾಯ ಆಯ್ತು, ಆದಾಯ ಬಂತು, ಎಲ್ಲ ಆಯ್ತು. ರೈತರು ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ ಮಾಡಿದ್ರೆ ಬಹಳಷ್ಟು ಅನುಕೂಲ ಇದೆ. 1-2 ಅಷ್ಟೇ ಸಾಕು. ಪೂರ್ತಿ ಏನೋ ನೀವ್ ಎಕರೆಗಟ್ಲೆ ಮಾಡ್ರಿ ಅಂತ ಹೇಳಲ್ಲ. 1-2 ಗಿಡ ಹಾಕೊಂಡ್ರೆ ಒಂದ್ ಸ್ವಲ್ಪ ಜಾಗ ಇರುತ್ತೆ, ಅದ್ರಲ್ಲಿ ಆದಾಯ ತಂದ್ಕೊಳ್ಳೋ ಬೆಳೆಗಳನ್ನ ಬೆಳ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಈಗ ನೀವು ಎಷ್ಟು ಎಕರೆ ಯೂಸ್ ಮಾಡ್ಕೊಂಡಿದ್ದೀರಾ? ಇವಾಗ ಹಣ್ಣಿನ ಗಿಡಗಳಿಗೆ ಅಂತ ಹೇಳಿ 1 ಎಕರೆ ಮಾತ್ರ ಮಾಡ್ಕೊಂಡಿದ್ದೀನಿ. ಟೋಟಲ್ 3 ಎಕರೆ 9 ಗುಂಟೆ ಇದೆ. ನೆಕ್ಸ್ಟ್ ಹಂತವಾಗಿ ಮಾಡ್ಕೊಳ್ತಾ ಹೋಗ್ತೀನಿ ನಾನು. ಅಣ್ಣ, ಈಗ ಸಾಮಾನ್ಯವಾಗಿ ಏನು ಅಂತಂದ್ರೆ, ಈಗ ಹಣ್ಣಿನ ಗಿಡಗಳೆಲ್ಲ ತುಂಬಾ ಜನ ಇಡ್ತಾರೆ. ಯಾವ ಟೈಮಲ್ಲಿ ಇಕ್ಕಿದ್ರೆ ಸೂಕ್ತ ಅಂತ ಹಣ್ಣಿನ ಗಿಡಗಳನ್ನೆಲ್ಲ? ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಏಪ್ರಿಲ್ ತಿಂಗಳಲ್ಲಿ ಗುಂಡಿ ತೆಗಿಬೇಕು. ಏಪ್ರಿಲ್ 2x2 ಗುಂಡಿ ತೆಗೆದ್ಬಿಟ್ಟು ಒಂದೊಂದ್ ಗಿಡಕ್ಕೆ ಒಂದೊಂದು ದಾಯ ಇರುತ್ತೆ, ಅಂದ್ರೆ ಅಳತೆ ಇರುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ, ಹಳಸು ಬಂದು ಮಾವು ಬಂದು ಎಲ್ಲ 3 ಅಡಿ ಮಾಡಿದ್ರೆ ಒಳ್ಳೇದು. ನೀವು ಆಳ ಅದು ಅಂತರ ಬಂದು 25 ಅಡಿ ಮಾಡ್ಕೋಬೇಕು. ಕೆಲವೊಂದು ವೆರೈಟಿ ಹಲಸಿನಲ್ಲಿ ಬಂದು ನಿಮ್ಗೆ 15 ಅಡಿ ಮಾಡ್ಕೊಂಡ್ರೆ ಸೂಕ್ತ ಆಗುತ್ತೆ. ಅದು ವಿಯೆಟ್ನಾಂ ಸೂಪರ್ ಅಲ್ಲಿ ಅಂತ ಈ ತರ ಎಲ್ಲ ವೆರೈಟಿಗಳು ಇರ್ತಾವಲ್ಲ, ಅದು 15 ಅಡಿ ಸಾಕು ನಿಮ್ಗೆ. ಇನ್ನು ಏನ್ ಹೇಳಿದೆ, ಏಪ್ರಿಲ್ ತಿಂಗಳಲ್ಲಿ ಗುಂಡಿ ತೆಗೆದ್ಬಿಟ್ಟು, ನಿಮ್ಮಲ್ಲಿ ಹಸಿರೆಲೆ ಎಲ್ಲ ಸಿಗುತ್ತಲ್ಲ, ಹೊಂಗೆ ಸೊಪ್ಪು ಇರ್ಬೋದು, ಬೇವಿನ ಸೊಪ್ಪು, ಎಕ್ಕದ ಗಿಡಗಳು, ಆಯ್ತು ಅಂಗಡಿ ಸೊಪ್ಪು ಅಂತೀವಿ. ಈ ವಿಷಕಾರಿ ಅಂಶ ಇರೋದನ್ನ ತಳಕಾಕ್ದಾಗ ರೋಗ ರುಜಿನ ಅನ್ನೋದು ಅವಾಯ್ಡ್ ಆಗುತ್ತೆ ಗಿಡಗಳಿಗೆ. ಅವಾಗ ಏನಾಗುತ್ತೆ ಅಂತಂದ್ರೆ, ನೀವು ಬೆಳವಣಿಗೆನೂ ಚೆನ್ನಾಗಿ ನೋಡ್ಬೋದು ಅದ್ರಲ್ಲಿ. ಯಾವ್ದೇ ರೋಗ ಇರಲ್ಲ. ಇವಾಗ ಅಕ್ಕಪಕ್ಕ ಸ್ಪ್ರೇ ಮಾಡ್ತಿರ್ತಾರೆ, ಆ ಗಿಡಕ್ಕೂ ಹೋಲಿಕೆ ಮಾಡಿದಾಗ ನಮ್ಮ ಗಿಡಗಳಲ್ಲಿ ರೋಗ ಬರಲ್ಲ. ಯಾಕಂದ್ರೆ ಬೇವು ಕೈ, ಹೊಂಗೆ ಕೈ, ಆಮೇಲೆ ಇನ್ನು ಬೇರೆ ಬೆಳೆ ನಿಮ್ಗೆ ಏನ್ ಸಿಗುತ್ತೆ ಅದನ್ನ ಹಾಕ್ರಿ. ಲಾಸ್ಟ್ ಗೆ ನಿಮ್ಗೆ ಈ ಕಾಂಗ್ರೆಸ್ ಗಿಡ ಹೂವಾಗಿರೋಕ್ಕಿಂತ ಮುಂಚೆ ಅದನ್ನ ಗುಂಡಿ ತುಂಬಿದ್ರೆ ಅದಕ್ಕೊಬ್ರು. ಇದೆಲ್ಲ ಬಳಸ್ಕೋಬೇಕು ರೈತರು. ಯಾವ್ದೇ ಸೊಪ್ಪು ನಮ್ಗೆ ವೇಸ್ಟ್ ಅಂತ ಏನಿಲ್ಲ, ಎಲ್ಲ ಪ್ರಯೋಜನಕಾರಿನೇ. ನೀವೇನ್ ಒಂದ್ ಲೇಯರ್ ಮಣ್ಣು ಸೊಪ್ಪು ತುಂಬ್ತಿರಲ್ಲ, ಅದ್ರ ಮೇಲೆ ಒಂದಿಷ್ಟು ಮಣ್ಣು ಎಳಿಬೇಕು, 1 ಲೇಯರ್. ನಂತರದಲ್ಲಿ ನಿಮ್ಗೆ ಕುರಿ ಗೊಬ್ಬರ, ಹಸುವಿನ ಗೊಬ್ಬರ ಹಾಕಕ್ ಹೋಗ್ಬಿಡಿ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗೊಣ್ಣೆ ಹುಳ ಅದು ಕಪ್ಪು ಮೂತಿಯಾಗಿ ಕನ್ವರ್ಟ್ ಆಗ್ಬಿಟ್ಟು ಹಣ್ಣಿನ ಗಿಡನು ಕಡಿಬಹುದು, ತೆಂಗು ಕಡಿಬಹುದು, ಅಡಿಕೆನು ಕಡಿಬಹುದು. ಯಾಕಂದ್ರೆ ಗೊಬ್ಬರದಲ್ಲೇ ಬಂದ್ಬಿಟ್ಟಿರುತ್ತೆ. ಹಸುವಲ್ಲಿ ನೀವು ಹಸುಗಳು ಇರ್ತಾವಲ್ಲ, ಅದ್ರಲ್ಲಿ ನೋಡ್ರಿ ನೀವೆಲ್ಲನ, ಆ ಸಗಣಿನಲ್ಲಿ ಹುಳಗಳು ಸ್ಟಾರ್ಟ್ ಆಗಿರ್ತವೆ. ಅದ್ ಮುಂದೆ ದೊಡ್ಡ ಹುಳ ಆಗ್ಬಿಟ್ಟು ಗಿಡನ ತಿನ್ನೋ ಸಂಭವ. ಅದರಿಂದ ರೈತರು ಈ ತರ ಅನುಸರಿಸ್ಕೋಬೇಕು. ಇವಾಗ ಹೊಂಗೆ ಬೇವು ಯಾಕೆ ಹಾಕ್ರಿ ಅಂತಂದ್ರೆ ಹಿರಿಯರ್ ಮಾಡ್ಕೊಂಡ್ ಬಂದಿರೋದು.
ಮುಂಚೆ ಎಲ್ಲ ನಾವ್ ಗದ್ದೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಇವೆಲ್ಲ ಸೊಪ್ಪಡಿಸ್ತಾ ಇದ್ರು. ಹೌದು ಇವತ್ತು ಯಾರು ಮಾಡ್ತಾ ಇಲ್ಲ. ಅದನ್ನ ಬಳಸ್ಕೊಳ್ತಾ ಹೋಗ್ಬೇಕು. ಹಿರಿಯರ್ ಮಾಡಿರೋದು ಸುಮ್ನೆ ಮಾಡಿರೋದು ಯಾರು. ಹೌದು ಅದನ್ನ ಬಳಸ್ಕೊಳ್ತಾ ಹೋದ್ರೆ ನಮ್ಗೂ ಒಳ್ಳೇದು. ಇವಾಗ ಗುಂಡಿದ್ ಹೇಳದ್ನಲ್ಲ, ಕುರಿ ಗೊಬ್ಬರನು ಮಣ್ಣ್ ಮಿಕ್ಸ್ ಮಾಡಿ 2ನೇ ಭಾಗಕ್ಕೆ ಹಾಕ್ರಿ, 3ನೇ ಭಾಗಕ್ಕೆ ಮಣ್ಣ್ ಎಳ್ದ್ ಬಿಡ್ರಿ. ನೀವೇನ್ ಜೂನ್ ತಿಂಗಳು ಫಸ್ಟ್ ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಒಂದ್ ಗಿಡದ ಪಾಟ್ ಏನಿರುತ್ತೆ ಕವರ್, ಅಷ್ಟು ಮಾತ್ರ ಗುಂಡಿ ತೆಗೀರಿ. ಅದು ಅಷ್ಟೊತ್ತಿಗೆ ಎಲ್ಲ ನೀರ್ ಬಿಟ್ಟಿರ್ತೀರಾ, ಚೆನ್ನಾಗಿ ಕಳ್ಕೊಂಡಿರುತ್ತೆ, ಗೊಬ್ಬರ ಆಗಿರುತ್ತೆ. ಅವಾಗ ಗಿಡಗಳು ನಿಮ್ಗೆ ಬಹಳ ಸುಗಮವಾಗಿ ಬರ್ತವೆ. ನೀವೇನ್ ಮಾಡ್ತೀರಾ, ಒಂದ್ ಗುದ್ಲಿ ತೆಗ್ದ ಬಿಟ್ಟ, ಅದಕ್ಕೆ ಏನೋ ಬೇಡ. ಗಿಡಗಳು ಏನು ಅಂತಂದ್ರೆ ಸ್ನೇಹ ಸಂಬಂಧ ಇಟ್ಕೋಬೇಕು. ಇವಾಗ ನಿಮ್ ಮಗು ಏನಾಯ್ತು ಅಂದ್ರೆ ನೀವು ಹೇಳ್ತೀರಾ, ಇನ್ನೊಂದ್ ಮಾಡ್ತೀರಾ, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು. ಕರ್ಕೊಂಡು ಹೋಗಕ್ಕಾಗಲ್ಲ, ನಾವೇ ನೋಡ್ಬೇಕಲ್ಲಿ. ಅದರಿಂದ ಗಿಡಗಳನ್ನ ನಮ್ಮ ಸ್ನೇಹಿತರ ತರ ನೋಡ್ಬೇಕು, ಮಕ್ಳ ತರ ನೋಡ್ಬೇಕು. ಅವಕ್ಕೂ ನೋವಾಗುತ್ತೆ. ನಾನು ಇವಾಗ ಏನೋ ಕಸಿ ಕಟ್ಬೇಕಾದ್ರೆ ಫಸ್ಟ್ ಹಿಂಗ್ ಕಣ್ಗೊತ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದ್ರೆ ಅದರಿಂದ ದುಡ್ಕೊಂಡು ತಿಂತಾ ಇದೀನಿ ಅನ್ನ. ಅದಕ್ಕೂ ನೋವಾಗುತ್ತೆ. ಅದು ಹೇಳಲ್ಲ, ನಾವ್ ಹೇಳ್ಕೊಳ್ತೀವಿ ಅಷ್ಟೇ. ಹೌದಾ, ಮಾತ್ ಬರ್ದಲ್ಲೇ ಇರ್ಬೋದು. ಮಾತ್ ಬರ್ದಲ್ಲೇ ಇದ್ರೆ ಹಣ್ಣು ಕೊಡ್ತಾ ಇಲ್ವಾ ನಮ್ಗೆಲ್ಲ? ಹೌದು. ಈ ಪ್ರಕೃತಿಲಿ ಏನೇನೋ ಸಿಗುತ್ತೆ. ಹೌದು, ನಾವ್ ಅದನ್ನ ಬಳಸ್ಕೊಳ್ತಾ ಇಲ್ಲ. ಅದ್ರ ಜೊತೆ ಹೊಂದಾಣಿಕೆ ಇರ್ಬೇಕು. ಪ್ರಕೃತಿಗೆ ನಾವು ಕಹಿ ಕೊಟ್ರು ಅದು ಮತ್ತೆ ಸಿಹಿನೇ ಕೊಡುತ್ತೆ. ಸಿಹಿ ಕೊಡುತ್ತೆ ನಮ್ಗೆ. ಜೇನ್ನೊಣ ಕಡಿತು ಅಂತ ಹೇಳ್ಬಿಟ್ಟು ಪಾಪ ಜೇನ್ ನೋಡ್ರೆ, ಜೇನ್ ಕಡಿದಿದ್ದು ಅದೇನೋ ನಮ್ಗೆ ಇವತ್ತಿನವರೆಗೂ ಅದು ವಿಜ್ಞಾನದ ಗೊತ್ತಿಲ್ಲ. ಕಡಿದ ತಕ್ಷಣ ಸತ್ತೋಗ್ಬಿಡುತ್ತೆ ಮುಳ್ಬಿಟ್ಟು. ಅದೇನು ಅಂತ ಯಾರನ್ನ ಕೇಳ್ತೀನಿ, ಅದು ಕುತ್ಕೊಂಡು ಸಿಗ್ತಾ ಇಲ್ಲ. ಅದೆಲ್ಲ ಕೊಡುತ್ತ ಪಾಪ ಕಚ್ಚಿಸ್ಕೊಂಡಾಗ ಹುಳನ ಸಾಯಿಸ್ಬಿಡ್ತೀವಿ, ಇಲ್ಲ ಬೆಂಕಿ ಇಕ್ಕಿ ಇದು ಮಾಡ್ಬಿಡ್ತೀವಿ. ಹೌದೌದು, ಅದ್ ಮಾಡ್ಬಾರ್ದು. ಮೇಯ್ನ್ ಆಗಿ ಯಾರೇ ರೈತರಾಗಿರ್ಬೋದು, 2 ಪೆಟ್ಟಿಗೆ ಇಟ್ಕೊಳ್ರಿ. ಅಡಕೆ ತೆಂಗಲ್ಲಿ ಪಾಲಿನೇಷನ್ ಆದಷ್ಟು ನಿಮ್ಗೆ ಜಾಸ್ತಿ ಆಗುತ್ತೆ. ಹೌದು, ಇಳುವರಿ ಜಾಸ್ತಿ ಬರುತ್ತೆ. ಆಮೇಲೆ ತುಪ್ಪಗಳು ನಿಮ್ಗೆ ಜೇನುತುಪ್ಪ, ಮಕ್ಕಳುಗಳು ಕಾಯಿಲೆ ಬಂದಾಗ ಜೇನುತುಪ್ಪ ತಿನ್ನಿಸ್ತಾರೆ. ಆಮೇಲೆ ಅಲರ್ಜಿ ಆದಾಗ ಜೇನುತುಪ್ಪ ಕೊಡ್ತಾರೆ. ಇನ್ನು ಏನೇನ್ಕೋ ಬರುತ್ತೆ ನಿಮ್ಗೆ. ಆಮೇಲೆ ಮುಖ್ಯವಾಗಿ ನಿಮ್ಗೆ ಜೇನ್ ತಿಂದಿರೋರಿಗೆ ಗೊತ್ತಿರುತ್ತೆ, ಒಂದೊಂದ್ ಫ್ಲವರ್ ಒಂದೊಂದ್ ತರ. ಇದು ಬೇವಿನ ಮರದಲ್ಲಿ ಕಟ್ಟಿದಾಗ ಬೇವಿಂದ ಇದ್ ಬರುತ್ತೆ ಫ್ಲವರ್, ಹೊಂಗೆ ಮರದಲ್ಲಿ ಕಟ್ಟಿದಾಗ ಹೊಂಗೆ ಮರದ್ದು. ಇವಾಗ ನೋಡಿದ್ರೆ ನಿಮ್ಗೆ ಉಗಣಿ ಬಳ್ಳಿ ಬೆಳೆದಿರುತ್ತೆ ಎಲ್ಲ ಕಡೆ. ಉಗಣಿ ಬಳ್ಳಿ, ಆಮೇಲೆ ಬೇಲಿಗಳು, ಇವೆಲ್ಲ ಮಿಕ್ಸ್ ಆಗಿ ನಿಮ್ಗೆ ಹುಣಸೆದಿರ್ಬೋದು, ಎಲ್ಲ ಮಿಕ್ಸ್ ಆಗಿ ಸಿಗುತ್ತೆ. ಅದನ್ನ ನೀವು ಕಲಬರ್ಕೆ ತುಪ್ಪ ತಗೊಂಡ್ರೆ ಯಾವ್ದು ಸಿಗಲ್ಲ, ಬೆಲ್ಲ ಹಾಕಿರ್ತಾರೆ. ಹೌದು, ಅಂಗಡಿ ಸಿಗವಲ್ಲ ಆಲ್ಮೋಸ್ಟ್ ಎಲ್ಲ. ಅದರಿಂದ ನೀವು ಒಂದೊಂದ್ ಪೆಟ್ಟಿಗೆ ಇಟ್ಕೊಂಡು ಅದನ್ನ ಟ್ರೈನಿಂಗ್ ತಗೊಂಡು ನಮ್ಮ ಏರಿಯಾಗಳಲ್ಲಿ ಕೆಲವೊಂದು ಟೈಮ್ ಅಲ್ಲಿ ಕೊಡ್ತಾ ಇರ್ತಾರೆ. ಹೌದು, ಆ ಕಡೆ ಹೋದಾಗ ಇಲ್ಲ ನಿಮ್ಮ ತೋಟಗಾರಿಕೆ ಇಲಾಖೆಗಳಲ್ಲಿ ಸಬ್ಸಿಡಿ ದರದಲ್ಲಿ ಅದನ್ನೆಲ್ಲ ಜೇನುಪೆಟ್ಟಿಗೆ ಕೊಡ್ತಾರೆ. ಅದನ್ನ ಬಳಸ್ಕೊಳ್ರಿ. ಹೌದು, ರೈತರಿಗೆ ಆದಾಯ ಬರೋದು ಅಡಿಕೆ ತೆಂಗಿರ್ಬೋದು, ಅದ್ರಲ್ಲಿ ಇದು ಇನ್ನೂ ಹೆಚ್ಚಾಗಿ ಬರುತ್ತೆ ನಿಮ್ಗೆ. ಆದಷ್ಟು ಕಳೆನಾಶಕ ಹೊಡೋದ್ ಕಮ್ಮಿ ಮಾಡ್ರಿ. ಭೂಮಿಗಳನ್ನ ಉಳುಮೆ ಮಾಡಕ್ ಕಮ್ಮಿ ಮಾಡ್ರಿ. ಉಳುಮೆ ಮಾಡಿ ಮಾಡಿ ನೀವು ಬೇರೆ ಬಿಟ್ರೆ ಅದರಿಂದ ನಿಮ್ಗೆ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲಪ್ಪ. ಉಳುಮೆ ಮಾಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ ಹೇಳ್ಬಿಡ್ರಿ ನೋಡ. ಈಗ ನೀವೇನು ಉಳುಮೆ ಗಿಳ್ಮೆ ಏನು ಇಲ್ಲ, ನೋಡ್ತಾ ಇರ್ಬೋದು ಎಲ್ಲ ಬ್ರಷ್ ಕಟ್ರು. ಉಳುಮೆ ಮಾಡ್ಕೊಳ್ರಿ. ದೊಡ್ಡ ದೊಡ್ಡ ಗಾಡಿಗಳನ್ನ ಬಳಸ್ತದೆ, ಚಿಕ್ಕ ಚಿಕ್ಕ ಗಾಡಿಗಳನ್ನ ಬಳಸ್ಕೊಂಡು ಉಳುಮೆ ಮಾಡ್ಕೊಳ್ರಿ. ರೋಡ್ ಓಡಿಸ್ತೀರ ನೀವು, ರೋಡ್ ಹೊಡೆದ್ಬಿಟ್ಟು 1 ಅಡಿ ಹಾಳಾಗಿರಿ, ಕಲ್ಲಾಗಿರುತ್ತೆ. ಮೇಲ್ಮಣ್ಣು ಮಾತ್ರ ಹುಡಿಯಾಗಿರುತ್ತೆ, ಕೆಳಗಡೆ ಮಾತ್ರ ಕಲ್ಲಾಗಿರುತ್ತೆ. ನಾವು ಉಳುಮೆ ಅಂತ ಮಾಡ್ಕೊಂಡ್ರೆ ಮನುಷ್ಯಂಗೇನು ನಮ್ಗೆ ಸತ್ಯ ಕಾಣ್ಬಾರ್ದು. ಆಕ್ಚುಲಿ ಸೂಕ್ಷ್ಮ ಜೀವಿಗಳು ಸತ್ತೋಗ್ತಾವಂತೆ ವೇಟ್ ಬಿದ್ದಾಗ. ಎರೆಹುಳುಗಳು ಸತ್ತೋಗ್ತವೆ. ಹೌದು. ನಾವ್ ಏನ್ ಔಷಧಿ ಹೊಡೆದಿದ್ ಯಾವ್ದು ಇರಲ್ಲ. ನೀವ್ ಎರೆಹುಳುಗೆ ಒಂದು ಯಾವ್ದು ಯೂರಿಯಾ ಬರುತ್ತಲ್ಲ, ಆ ಯೂರಿಯಾಗಳಿಗೆ ಸುಮ್ನೆ ಎರೆಹುಳು ಇಟ್ರೆ ಸತ್ತೋಗ್ಬಿಡುತ್ತೆ. ನಮ್ಗೆ ರೈತನ್ ಮಿತ್ರ ಅಂತೀವಿ, ನಾವ್ ರೈತನ್ ಶತ್ರು ಆಗ್ಬಿಡ್ತಿದೀವಿ. ಅಲ್ಲ, ಶತ್ರು ನಾವೇ ಮಾಡ್ತಾ ಇದೀವಿ. ಹೌದು, ಎರೆಹುಳನ್ ಸಾಯಿಸ್ಬಿಟ್ಟು ನಮಗ್ ನಾವೇ ಶತ್ರುತ್ವನ ಬೆಳೆಸ್ಕೊಳ್ತಾ ಇದೀವಿ. ಅದನ್ನ ಫಸ್ಟ್ ಬಿಟ್ಬಿಡ್ಬೇಕು. ಅಣ್ಣ, ಈಗ ನೀವೀಗ ಈಗ ಹಣ್ಣಿನ ಗಿಡಗಳಿಗೆ ಯಾವ ತರ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ? ನನಗೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದೀನಿ, ಸ್ವಲ್ಪ ಎಲ್ಲ ಕಿತ್ತಾಕ್ಬಿಟ್ಟಿದೀನಿ. ನೆಕ್ಸ್ಟ್ ಇದ್ರಲ್ಲಿ ನಾನು ಮಾಡಿ ತೋರಿಸ್ತೀನಿ. ಅದು ನಿಮಗೆ ಬಂದ್ರೆ ಇಲ್ಲಿ ಇದನ್ನ ಹಣ್ಣು ತಿನ್ಬಿಟ್ಟು ಹೇಳ್ರಿ ನಿಮ್ಗೆ. ಕಾಣಿಸ್ತಿದೆ ಹಣ್ಣೆಲ್ಲ ಇಲ್ಲ? ಇದು ಹೆಸರು ಬಂದಿದೆ, ಹುಳಿ ಇದೆ. ತಿಂತಾ ಇರಿ, ಹಂಗೆ ತಿಂತಾ ಇರಿ. ತಿಂತ ಸ್ವೀಟ್ ಆಗ್ಬೋದು ನೋಡ್ರಿ. ಇಲ್ಲ, ಸ್ವಲ್ಪ ಹುಳಿನೇ ಇದೆ ಅಣ್ಣ. ಇದು ಜಾಸ್ತಿ ಹುಳಿ ಐತಾ? ನೀವೇನು ಅಂತವ್ರೆ ಎಲ್ಲ ಸೀನೆ ಬಯಸ್ತೀರ. ನಾನ್ ಸ್ವಲ್ಪ ಸ್ವೀಟ್ ಇದ್ದೀನಿ. ಅಲ್ಲ, ಎಲ್ಲರೂ ಬಯಸೋದೇ ಸೀನೆ. ಮೇನ್ ಮುಖ್ಯವಾಗಿ ಏನ್ ಗೊತ್ತಾ, ಹುಳಿನಲ್ಲಿ ವಿಟಮಿನ್ಸ್ ಅಂಶ ಜಾಸ್ತಿ ಇರುತ್ತೆ. ಬಿ ವಿಟಮಿನ್, ಸಿ ವಿಟಮಿನ್ಸ್, ಈ ತರದನ್ನ ನಾವು ಹುಡ್ಕೊಂಡ್ ತಿನ್ಬೇಕು. ರೋಗ ನಿರೋಧಕ ಶಕ್ತಿ ಇರೋದು ಇಂಥದ್ರಲ್ಲಿ. ನಾವೇನ್ ಮಾಡ್ತಿದ್ರೆ ಸಿಹಿ ಇರೋದು, ಸೀಬೆಕಾಯಿ ಸಿಗ್ತಾ ಸಿಹಿ, ನಿಮ್ಮ ಯಾವ್ದೋ ನಮ್ಮ ಸುತ್ತಮುತ್ತ ಏನ್ ಸಿಗ್ತಾ ಸಿಗಿರೋ ಹಲಸಿನಹಣ್ಣು ಸಿಗಿರ್ತದೆ, ಮಾನಣ್ಣ, ಅಂತ ಮಾತ್ರ ಹುಡ್ಕೊಂಡ್ ಹೋಗ್ತೀವಿ. ಹೌದು ಅಣ್ಣ, ಇಂತ ಹುಡ್ಕೊಂಡ್ ತಿನ್ನೋದ್ ಜಾಸ್ತಿ ಅದನ್ನೇನೆ ವರ್ಷ ಪೂರ್ತಿ ಅಂತದಲ್ವಾ. ಯಾಕೆಂತಂದ್ರೆ ಹುಳಿ ಪದಾರ್ಥಗಳನ್ನ ಆದಷ್ಟು ಜಾಸ್ತಿ ತಿಂದ್ರೆ, ಯಾಕಂದ್ರೆ ಬ್ಲಡ್ ಕೊಲೆಸ್ಟ್ರಾಲ್ ಅದು ಇದು ಏನೇನೋ ಆಗ್ತಾ ಇತ್ತಲ್ಲ ಇವತ್ತು. ಇವಾಗ ಶುಗರ್ ಇರ್ಬೋದು, ಶುಗರ್ಗೆ ಲೈಫ್ ಲಾಂಗ್ ಅದು ಶುಗರ್ ಬಂದವರು. ನೀವು ರಿವರ್ಸ್ ಮಾಡ್ಕೊಳ್ಳೋದು ಹೆಂಗ್ ಮಾಡ್ತೀರಾ?
ರಿವರ್ಸ್ ಮಾಡ್ಕೊಬೇಕು ಅಂದ್ರೆ ಕೆಲವೊಂದು ಫುಡ್ ಫುಡ್ ನಿಮ್ಗೆ ಕೈ ಹೌದು, ಸಿಕ್ಕಿಲ್ಲ ಅವಾಗ ಹೌದು. ತಿನ್ಬೇಕು ಅಂದ್ರೆ ಏನ್ ಮಾಡ್ತೀರಾ ನೀವು ತಿನ್ಬೇಕಾ ಹೌದು ಮತ್ತೆ ಈ ಹುಳಿ ತಿನ್ನಕ್ ನೀವು ಇದು ಇಲ್ಲ ಮೈನ್ ಆಗಿ ಹುಳಿ ಅಂಶನ ಜಾಸ್ತಿ ತಿಂದ್ರೆ ಏನಾಗಲ್ಲ ಮನುಷ್ಯನಿಗೆ. ನೀವು ಡಯಾಬಿಟಿಕ್ ಅನ್ನೋದನ್ನ ಆಟೋಮೆಟಿಕಲಿ ಓಡಿಸ್ಬೋದು ನೀವು. ಯಾವ ರೀತಿ ಅಂತ ಅಂದ್ರೆ ರಿವರ್ಸ್. ಹೌದು. ನೀವು ತಿನ್ಬೇಕಾಗಿರೋದು ರಾಗಿ ರೊಟ್ಟಿ ತಿನ್ರಿ, ಬೇಡ ಅನ್ನಲ್ಲ. ಮುದ್ದೆ ತಿನ್ರಿ, ಸಕ್ಕರೆ ಬಿಟ್ಬಿಡ್ರಿ, ಬೇಕಾದ್ರೆ ಸ್ವಲ್ಪ ಬೆಲ್ಲ, ಜಾಸ್ತಿ ಬೆಲ್ಲನ ತಿನ್ಬೇಡ್ರಿ, ಸ್ವಲ್ಪ ಬೆಲ್ಲ ಯೂಸ್ ಮಾಡ್ಕೊಳ್ರಿ. ಹಾಗಲಕಾಯಿ, ಹಸಿ ತರಕಾರಿಗಳು, ಆಮೇಲೆ ಏನಂತೀವಿ ಮೊಳಕೆ ಕಟ್ಟಿದ ಕಾಳುಗಳು, ಇವನ್ ಬಳಸ್ತಾ ಬಂದ್ರೆ ಆಟೋಮೆಟಿಕಲಿ ಅದು ಅವಾಯ್ಡ್ ಆಗ್ತಾ ಬರುತ್ತೆ. ಹೌದು. ವಾಕ್ ಮಾಡಲ್ಲ, ಮನ್ಗಿತಾವಲ್ಲ ಮನಗ್ತೀವಿ, ತಿಂದ ಫಿಸಿಕಲ್ ವರ್ಕೌಟ್ ತಕ್ಷಣ ಓಡಾಡಲ್ಲ, ಹಾ. ಕೆಲಸ ಮಾಡಲ್ಲ, ಇನ್ನೇನ್ ಕುಂತಿತ ಕುಂದ್ರೆ ಕಾಯಿಲೆ ಬರ್ದಂಗೆ. ಹೌದು ಹೌದು ಆಕ್ಚುಲಿ ಆರೋಗ್ಯದ ಕಡೆ ಇವತ್ತು ನೋಡ್ರಿ, ದುಡ್ಡು ಎಷ್ಟೇ ದುಡಿಬಹುದು, ಆರೋಗ್ಯ ದುಡಿಯಕ್ಕಾಗಲ್ಲ ತಿಳ್ಕೊಂಡಿದ್ದಾರೆ. ಯಾವ್ದೇ ಒಬ್ಬ ದೊಡ್ಡ ಮನುಷ್ಯ ಆಗಿರ್ಬೋದು, ಕೋಟಿ ಇರ್ಬೋದು, ಹೆಚ್ಚಿಗೆ ಇರ್ಬೋದು, ಆರೋಗ್ಯನ ಕೊಂಡ್ಕೊಳಕ್ಕಾಗಲ್ಲ. ಎಲ್ ಕ್ಲಾಸ್ ಆಯ್ತು ಅಂದ್ರೆ ಎಲ್ಲಾ ಜೀರೋನೇ ಅಲ್ವಾ? ಜೀರೋ. ಹೌದು. ಇವಾಗ ಆಗ್ತಾರ ಕಾಯಿಲೆಗಳು ನೋಡಿದ್ರೆ, ಮನೆಗೆ ನಾವೇ ತರಕಾರಿ ಬೆಳ್ಕೊಂಡು ಇನ್ನಾಗುತ್ತೆ, ಇನ್ನೊಂದ್ 5 ವರ್ಷದಲ್ಲಿ ನಾವೇ ಬೆಳ್ಕೊಂಡು ನಾವೇ ತಿನ್ನೋ ಪರಿಸ್ಥಿತಿ ಬರುತ್ತೆ ಶುರು ಆಗ್ತಾ ಇದೆ ಅಣ್ಣ, ನೋಡ್ತಾ ಇದ್ದೀವಿ. ಸಾಂಪ್ರದಾಯಿಕ ಬೆಳೆಗಳನ್ನ ಇವಾಗ ನೋಡಪ್ಪ, ನೀವು ಏನು ಮಿಲ್ಲೆಟ್ಸ್ ಅಂತೀರಾ, ಸಿರಿಧಾನ್ಯಗಳು, ಏನೇನ್ ಬರುತ್ತೆ ಅದು, ಜೋಳ ಬರುತ್ತೆ, ಊದ್ಲು, ಕೊರ್ಲು, ನವಣೆ, ಹಾರ್ಕ, ಸಜ್ಜೆ, ಈ ತರದ ಎಲ್ಲ ಮಿಲ್ಲೆಟ್ಸ್ ಮಾಡಿ ಮಾಡ್ತಾವ್ರೆ. ನಾವ್ ಎಲ್ ಬೆಳಿತಾ ಇದೀವಿ ಅದನ್ನ? ಯಾರು ಬೆಳಿತಾ ಇಲ್ಲ. ನಮ್ ಭಾಗದಲ್ಲಿ ಕೊಟ್ಬಿಟ್ಟು ತಗೊಂಡ್ ತಿಂತಾ ಇದೀವಿ. ಅದನ್ನ ನಾವ್ ಬೆಳ್ಕೊಳ್ಳೋ ರೀತಿ ಆಗ್ಬೇಕು. ನಿಮ್ಗೆ ಏನಂತಾರೆ, ಆರೋಗ್ಯ ದೃಷ್ಟಿಯಿಂದ ಎಲ್ಲ ಬೆಳ್ಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ಬ್ಯಾಡ್ ಹ್ಯಾಬಿಟ್ಗಳು ನಾವ್ ಮಾಡ್ತೀವಿ, ಇಲ್ಲ ಅಂತ ಅಲ್ಲ, ನಾನು ಮಾಡ್ತೀನಿ. ಅದು ಅತಿ ಆದ್ರೆ ಎಲ್ಲಾನು ವಿಷಯನೇ. ಹೌದು. ಅದರಿಂದ ಕಮ್ಮಿ ಮಾಡ್ಕೊಂಡು ಏನಾದ್ರು ಅದನ್ನ ಆರೋಗ್ಯ ಹೊಡ್ಕೊಂಡು ನಾವ್ ಚೆನ್ನಾಗಿರೋದ್ ನೋಡ್ಬೇಕು. ನಾವಿವಾಗ ನಮ್ಮ ಒಬ್ರು ಜೊತೆ ಮಾಡ್ತಿರ್ತೀವಿ, ನಾವ್ ಹೋದ ಅಂತಂದ್ರೆ ನಮ್ಮ ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ತಂದೆ ತಾಯಿ ಇರ್ಬೋದು, ಅವ್ರು ನೋಡ್ಕೊಳ್ಳಿರೋದನ್ನ. ಚಿಕ್ಕ ಮಕ್ಳುಗಳು ಇರ್ತಾವ, ನನ್ ಕಣ್ಣೆದ್ರು ನೋಡಿದೀನಿ, ಆಧಾರನ ಇಲ್ದಂಗ ಆಗ್ಬಿಡುತ್ತೆ. ಅದ್ರಿಂದ ನೋಡ್ಕೊಂಡು ಯಾರೇ ಆದ್ರೂ ಅಷ್ಟೇ, ಆರೋಗ್ಯನ ನೋಡ್ರಿ, ದುಡ್ಡು ನೋಡಕ್ ಹೋಗ್ಬೇಡ್ರಿ. ಹೆಚ್ಚಿನದಾಗಿ ಆದಾಯ ಬಂದೇ ಬರುತ್ತೆ ನಿಮ್ಗೆ. ಇವತ್ತು ಹಿಂಗಿದ್ದಾರೆ ಹಿಂಗಿರಲ್ಲ, ಚೆನ್ನಾಗ್ ಆಗೇ ಆಗ್ತದೆ. ಓಕೆ ಅಣ್ಣ, ಇದು ಟ್ರಾಪಿಕಲ್ ಆಫ್ರಿಕಾ ಇದು. ಇದೇನು ಅಂತಂದ್ರೆ ವಿದೇಶಿ ಎಣ್ಣೆ ಇದು. ವಿದೇಶಿ ಎಣ್ಣೆ. ಆಮೇಲೆ ಇದ್ ಬಂದು ನಿಮ್ಗೆ ಪುನರ್ ಪುಡಿ ಅಂತ ಹೇಳ್ಬಿಟ್ಟು, ಇದು ಧರ್ಮಸ್ಥಳ ಎಲ್ಲ ಹೋದಾಗ ಕೋಕಮ್ ಜ್ಯೂಸ್ ಅಂತ ಕೊಡ್ತಾರೆ. ಕುಡಿದೀವಿ ಅಣ್ಣ ಕೋಕಮ್ ಜ್ಯೂಸ್. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ನಾವ್ ಅದನ್ನ ಜ್ಯೂಸ್ ಬಾಟ್ಲ್ ತಂದಿಕೊಂಡ್ಬಿಟ್ಟು ಕುಡಿತಾ ಇದ್ವಿ ಅಣ್ಣ ಯಾವಾಗ್ಲೂ. ನೋಡ್ರಿ, ಅದು ಉಳಿಯೋದು, ಅದನ್ನೇ ಬೇಡ ಅಂತೀರ ನೀವು. ಇಲ್ಲ ಅಣ್ಣ, ಅದು ಜ್ಯೂಸ್ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಹುಡ್ದ್ಬಿಟ್ರೆ ಸಕ್ಕತ್ತಾಗಿರ್ತದ ಕೋಕಮ್ ಜ್ಯೂಸ್ ಮಾತ್ರ. ಆಚೆ ಕಡೆ ತಿರುಳು ಐತಲ್ಲ, ಆ ತಿರುಳುನು ಆರೋಗ್ಯಕ್ಕೆ ಒಳ್ಳೇದು. ನಿಮ್ ಮನೆಗೆ ಇದನ್ ಮಾಡ್ತೀರ, ಬಸ್ಸಾರ್ ಮಾಡಿದ್ರೆ ಟೊಮೊಟೊ ಹಣ್ಣಿಲ್ಲ ಅಂತಂದ್ರೆ ಅದನ್ನ ಹಾಕಿದ್ರೆ ಅದೇ ಹುಳಿ ಆಗುತ್ತೆ. ಸೂಪರ್. ಇದು ಮರ್ಸೇಬಿದು, ಇದು ಫಿಯರ್ ಅಂತ ಕರಿತೀವಲ್ಲ, ಅದು ಬಿಡುತ್ತಣ್ಣ, ಇದು ಬರುತ್ತೆ. ಈ ಟೈಮಲ್ಲಿ ಎಲೆ ಉದುರುತ್ತೆ, ಕಟ್ ಮಾಡ್ಬೇಕು. ಆಪಲ್ ಜಾತಿಗೆ ಸೇರಿದಂತ ಸಸ್ಯಗಳನ್ನ ನೀವು ನವೆಂಬರ್ ಇಂದ ಜನವರಿವರೆಗೂ ಕಟ್ ಮಾಡಿದ್ರೆ ಹೂವು ಸ್ಟಾರ್ಟ್ ಆಗುತ್ತೆ, ಮತ್ತೆ ಶೂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದ್ರೆ ನೀವು 10 ವರ್ಷ ಕಾಯ್ರು ಏನಾಗಲ್ಲ. ಕಟ್ ಮಾಡೋದು ಇಂಪಾರ್ಟೆಂಟ್. ಓ, ಇದು ಯಾವ್ದಣ್ಣ, ಯಾವ ಫಲ ಅಣ್ಣ ಇದು? ಇದು ಲಕ್ಷ್ಮಣ ಫಲ ಜಾತಿ ಸೇರಿದಂತ ಒಂದು ಹಣ್ಣಿದು. ಮೌಂಟೇನ್ ಸೌರ್ ಸೂಪ್ ಅಂತ ಹೇಳ್ಬಿಟ್ಟು. ಲಕ್ಷ್ಮಣ ಫಲ ತೋರಿಸ್ತೀನಿ ನಿಮ್ಗೆ. ಇದೇ ನೀವು ಅಣ್ಣ ಇದನ್ನ ಲಕ್ಷ್ಮಣ ಫಲ ಅದಕ್ಕೆ ಫಲ ಯಾವ ಫಲ ಅಂತ ಕೇಳಿದಲ್ಲ. ಬಂದು ಸೌರ್ ಅಂದ್ರೆ ಹುಳಿ. ಇದು ಹುಳಿ ರಹಿತವಾದದ್ದು. ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಇದು ಚೆನ್ನಾಗಿರುತ್ತೆ ನಿಮ್ಗೆ. ನುಗ್ಗೆಕಾಯಿ ಎಲ್ಲ ನೋಡಿದೀರಾ? ಅಂದ್ರೆ ನುಗ್ಗೆಕಾಯಿ ಎಲ್ಲ ಇದು ಐಸ್ ಕ್ರೀಮ್ ಬೀನ್ಸ್ ಅಂತ ಹೇಳ್ಬಿಟ್ಟು. ನೋಡಕ್ ನುಗ್ಗೆಕಾಯಿ ತರನೇ ಕಾಣೋದು ನೋಡ್ರಿ. ಹೌದಣ್ಣ, ಹಂಗೆ ಕಾಣ್ತಾ ಐತೆ ಒಂಥರ. ಒಂಥರ ಬಲ್ತಿರೋ ನುಗ್ಗೆಕಾಯಿ ತರ ಕಾಣ್ತಾ ಐತೆ ಅದು. ಇದು ಬರೋದು ಇಷ್ಟದ ಬರ್ತದೆ ಇಂದನ. ಇದಿನ್ನು ಚಿಕ್ಕದಿದು ಐಸ್ ಕ್ರೀಮ್ ಬೀನ್ಸ್ ಅಂತ ಹೇಳ್ಬಿಟ್ಟು. ಇದೇನು ಅಂತಂದ್ರೆ ನಿಮ್ಗೆ ಐಸ್ ಎಲ್ಲ ಹಾಕೊಂಡ್ ತಿನ್ಬೋದು, ಇಲ್ಲ ಮ್ಯಾಗಡೆ ಒಳಗಡೆ ಇದನ್ನ ಓಪನ್ ಮಾಡಿದಾಗ ಬಿಳಿ ಪದರ ಬರುತ್ತೆ, ಅದನ್ನ ತಕೊಂಡ್ರೆ ಸ್ವೀಟ್ ಇರುತ್ತೆ. ನಿಮ್ ಮೇ ತಿಂಗಳಲ್ಲಿ ಬಂದ್ರೆ ನಿಮಗೆ ಪೂರ್ತಿ ಹಣ್ಣೆಲ್ಲ ಅವಾಗ್ಲೂ ಮಾಡ್ತೀವಣ್ಣ. ಇನ್ನೊಂದು ಬಂದಾಗ ಪೂರ್ತಿ ಹಣ್ಣು ತೋರಿಸ್ತೀನಿ ನಿಮ್ಗೆ. ಚಾಕ ಆಯ್ತಾ? ಚಾಕ ಇಲ್ಲ ಅಣ್ಣ, ಇನ್ನು ಒಂದ್ ಹಣ್ಣು ಐತ್ ಬರ್ರಿ. ಇದೇನಣ್ಣ ಇದೆ, ಇದಾಕಿರೋದ್ ನೀವು? ಇದು ಕಸಿ ಲೇಯರ್ ಮಾಡಿರೋದು. ಇಲ್ಲಿ ಬೇರ್ಗಳು ಬರ್ತಾ ಇದಾವೆ ನೋಡ್ರಿ. ಬರ್ತಾ ಇದೆ. ಬೂಟಿ ಕಸಿ ಅಂತ ಹೇಳಿ ಕರೀತಾರೆ, ಏರ್ ಲೇಯರಿಂಗ್ ಪದ್ಧತಿ ಅಂತ ಹೇಳ್ಬಿಟ್ಟು. ಇದು ಬ್ಲಾಕ್ ಬೆರಿ ಜಾಮ್ ಅಂತ ನೋಡ್ರಿ. ಸಣ್ಣ ಸಣ್ಣ ಹಣ್ಣುಗಳು ಬಿಟ್ಟಿದಾವೆ. ಬಿಟ್ಟವಣ, ಪೂರ್ತಿ ಬಿಟ್ಟಿದೆ. ಇದು ಹಣ್ಣು ಯಾವ ರೀತಿ ಇರ್ಬೋದು ಒಳಗಡೆ? ಇದು ಅರ್ಶಿನ ಕಲರ್ ಇದೆ ಇಲ್ಲಿ. ನಿಮ್ಗೆ ಯಾವ ರೀತಿ ಕಾಣ್ಬೋದು ಒಳಗಡೆ? ಸ್ವೀಟ್ ಇರ್ಬೋದು ಅನ್ಸುತ್ತೆ. ಸ್ವೀಟ್ ಅಲ್ಲ, ಕಲರ್ ಒಳಗಡೆ ವೈಟ್ ಇರ್ಬೋದು ಅನ್ಸುತ್ತೆ ಅಣ್ಣ.
ಈಗ ಚಾಕು ಇಲ್ಲ ಹಂಗೆ ಕಟ್ಕೊಂಡು ತೋರಿಸ್ತೀನಿ. ಚಾಕ್ಲೇಟ್ ಇದ್ದಂಗೆ ಐತೊಳ್ಳೆ. ಚಾಕ್ಲೇಟ್ ಹಣ್ಣು ಅಂತ ಮೊನ್ನೆ ವಿಡಿಯೋ ಮಾಡಿದ್ರು ನಮ್ಮ ಅರುಣ್ ಕುಮಾರ್ ಸರ್. ಇದ್ ಬಂದು ನಿಮ್ಗೆ ಬ್ಲಾಕ್ ಬೆರಿ ಜಾಮ್ ಅಂತ ಹೇಳಿ. ಇದನ್ನ ತಿನ್ಬಿಟ್ಟು ಒಂದ್ಸರಿ ಹೇಳ್ರಿ ನನಗೆ. ಸ್ವೀಟ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ ಅಣ್ಣ ಇದು ಒಂಥರ. ನಿಮ್ಗೆ ಅಲ್ಲಿಗೆಲ್ಲ ಮೆತ್ಕೊಂತ ಅದು. ಇದು ಬೀಜಗಳು ಇದಾವಣ ಇದ್ರಲ್ಲಿ. ಬೀಜ ಇರ್ತವೆ, ಅದನ್ನ ಒಳಗಡೆ ಇರೋದನ್ನ ಏನ್ ನೈಸ್ ಇರುತ್ತಲ್ಲ ಅದನ್ನ ಮಾತ್ರ ಯೂಸ್ ಮಾಡ್ಬೇಕು ಅಷ್ಟೇ. ಚೆನ್ನಾಗಿದೆ ಅಣ್ಣ ಒಂಥರ ಟೇಸ್ಟ್ ಇದು. ಈ ಬ್ಲಾಕ್ ಬೆರಿ ಜಾಮ್ ಅಂತ ಇದು ವಿದೇಶಿ ಹಣ್ಣಿನ ಗಿಡ ಇದು. ಇದು ವಿದೇಶಿ ಹಣ್ಣಿನ ಗಿಡ. ಇದ್ರ ತುಂಬಾ ಹೂವು ಆಗ್ತಾ ಇದೆ, ಕಾಯಿ ಆಗ್ತಾ ಇದೆ ಇವಾಗ. ಅಣ್ಣ ಐಸ್ ಕ್ರೀಮ್ ಮೀನ್ಸ್. ಅಣ್ಣ ಇದು ಜಾಸ್ತಿ ಬರುತ್ತಲ್ಲ, ಅವಾಗ ನೀವ್ ಏನ್ ಮಾಡ್ತೀರಾ ಅಂತ ಇದನ್ನ? ನಾನ್ ಗಿಡ ಮಾಡ್ಕೊಳ್ತೀನಿ. ಆಮೇಲೆ ಯಾರಾದ್ರೂ ಕೇಳಿದವರಿಗೆ ಇಷ್ಟು ಒಂದೊಂದ್ ಪೀಸ್ ಒಂದು 30 ರೂಪಾಯಿ 50 ರೂಪಾಯಿ ಈ ತರ ಕೊಟ್ಬಿಡ್ತೀನಿ ನಾನು. ಕೇಳ್ತಿರ್ತಾರ ಬಂದು. ಇವಾಗ ಒಬ್ರು ಇವಾಗ ನೋಡ್ರಿ, ನೀವು ಇದೇನ್ ಬೇಕು ಅಂತ ಕೇಳಲ್ಲ, ಡಿಫ್ರೆಂಟ್ ಆಗಿ ನಾನು ಕೇಳ್ತೀರ. ಈಗ ಬೇರೆ ಅಷ್ಟೇ. ಇವಾಗ ಮನ್ಸ್ಗಳು ಒಂದೇ ತರ ಇರಲ್ಲ. ನಿಮ್ ಮನ್ಸಲ್ಲಿರೋದು ನನಗೆ ಗೊತ್ತಿಲ್ಲ, ನನ್ ಮನ್ಸಲ್ಲಿರೋದು ನನಗೆ ಗೊತ್ತಿಲ್ಲ. ಇವಾಗ ಸಪೋಟ ತಿಂದ ಸೇಫ್ ತಿಂತಾನೆ, ಸೇಫ್ ತಿನ್ನ ಕಿತ್ಲೆ ತಿಂತಾನೆ, ಈ ತರ ಎಲ್ಲಾರು ಚೇಂಜಸ್ ಕೇಳ್ತಿರ್ತಾರೆ. ಅವ್ರಿಗೆ ಏನ್ ಬೇಕಾದ್ ಕೊಟ್ರೆ ನನಗೆ ದುಡ್ಡು ಬಂತು, ನನಗೆ ಲಾಸ್ ಅಂತ ಏನಿಲ್ವಲ್ಲಪ್ಪ. ಅಣ್ಣ ನೀವು ಈಗ ಈ ತರ ಎಲ್ಲ ಡಿಫ್ರೆಂಟ್ ಹಣ್ಣುಗಳೆಲ್ಲ ಬೆಳಿತಿದ್ದೀರಲ್ವಾ, ನಿಮ್ ಮಾರ್ಕೆಟಿಂಗ್ ನೀವೇ ತಗೊಂಡ್ ಹೋಗ್ತೀರಾ ಇಲ್ಲ ಇಲ್ಲಿಗೆ ನೇರವಾಗಿ ಬರ್ತಾರ? ಯಾವ ತರ ಮಾಡ್ಕೊಂಡಿದ್ದೀರಾ? ಇಲ್ಲಿಗೆ ಬಂದು ತಗೊಂಡ್ ಹೋಗ್ತಾರೆ. ಕೆಲವೊಂದ್ ಟೈಮು ಬಟರ್ ಫ್ರೂಟ್ ಹೆಚ್ಚಿಂದ ಬಂದಾಗ ವಾಟರ್ ಆಪಲ್, ಪನ್ನರಳೆ, ಆಮೇಲೆ ಮಿಲ್ಕ್ ಫ್ರೂಟ್ ಅಂತ ಬರುತ್ತೆ, ಸ್ಯಾಂಡಲ್ ಅಂತ ಬರುತ್ತೆ, ಸ್ಟಾರ್ ಫ್ರೂಟ್ ಗಳು, ಚೆರಿಗಳು, ಸಪೋಟ, ಇವನ್ನೆಲ್ಲ ಒಂದೊಂದ್ ಟೈಮು ಮಿಕ್ಸ್ ಫ್ರೂಟ್ ಕೇಳ್ತಾರೆ. ನಾವ್ ಹೋಟ್ಲಿಗೆ ಹೋದಾಗ ದೋಸೆನೆಲ್ಲ ಚೇಂಜ್ ಇರುತ್ತಲ್ಲಪ್ಪ, ಖಾಲಿ ದೋಸೆ, ಆನಿಯನ್ ದೋಸೆ, ಈ ತರ ಎಲ್ಲ ಪೂರ್ತಿ ಕೇಳ್ತಾರ ಅವ್ರು. ಅವಾಗ ಸ್ವಲ್ಪ ಒಂದೊಂದ ಕಾಲ್ ಕೆಜಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಬಾಕ್ಸ್ ಮಾಡ್ಕೊಟ್ರೆ ಬಸ್ಸಿಂದ ಚಾರ್ಜ್ ಕೊಡ್ತಾರೆ. ನಾನು ಅವಾಗ ಹಾಕೋದು ಕೊರಿಯರ್ ಮಾಡಕ್ ಹೋದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಪಾಪ ಅವ್ರಿಗೆ. ಆ ದುಡ್ಡು ಕೊಡ್ತಾರೆ ನನಗೆ, ಅಲ್ಲಿ ಹೋಗಿರೋದು ಖರ್ಚು ಸಹ ಕೊಡ್ತಾರೆ. ಸೂಪರ್. ಇಲ್ಲಿ ಬರೋರು ಬಂದ್ ತಗೊಂಡ್ ಹೋಗ್ತಾರೆ. ಬಂದಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಅವ್ರು ಯಾವ ಹಣ್ಣು ಕೇಳ್ತಾರ ಗಿಡದಲ್ಲಿ ಇದ್ದಾಗ ಆ ಹಣ್ಣನ್ನ ಕಿತ್ಕೊಂಡ್ ಕೊಡ್ತೀನಿ. ಅವ್ರು ಇಷ್ಟ ಆಗ್ಬೇಕು, ನನ್ ಇಷ್ಟ ಅಲ್ಲ ಮೇನ್. ಯಾಕಂದ್ರೆ ನಾವ್ ಕೊಟ್ಟಿದ್ದವ್ರಿಗೆ ದುಡ್ಡು ಕೊಟ್ಟಿರ್ತಾರೆ, ಕಷ್ಟಪಟ್ಟು ದುಡ್ದಿರ್ತಾರೆ, ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಈ ಕಾನ್ಸೆಪ್ಟ್ ಇಟ್ಕೊಂಡೆ ಮುಂಚೆನೆ ಮಾಡ್ತಾ ಇದೀನಿ. ಅವ್ರ ಏನ್ ಕೇಳ್ತಾರ ಅದನ್ನ ಕೊಡ್ಬೇಕಷ್ಟೇ ನಾವು. ಅಂದ್ರೆ ನಿಮ್ದು ಒಂದ್ ಒಳ್ಳೆ ಐಡಿಯಾ ಸಖತ್ತಾಗಿದೆ ಅಣ್ಣ. ನೋಡಿ ಇಲ್ಲಿಗೆ ಬರ್ತಾರ ನೇರವಾಗಿ, ಇಲ್ಲೇ ಬಂದ್ ತಗೊಳೋದು. ಮೇ ಬಿ ನಮ್ ರೈತರುಗಳು ಎಲ್ಲಾ ಬೆಳಿತಾರಣ್ಣ, ಈ ಮಾರ್ಕೆಟಿಂಗ್ ಪ್ರೊಸೆಸ್ ಅಲ್ಲಿ ಅವರು ಮೇನ್ ಗೊತ್ತಾ, ಬೆಳೆದಂತ ಬೆಳೆಗಳನ್ನ ಗ್ರಾಹಕರನ್ನ ನಾವು ಸೃಷ್ಟಿ ಮಾಡ್ಕೋಬೇಕು. ಮೀಡಿಯಾಗಳಿದೆ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್, ಈ ತರ ಎಲ್ಲ. ಅದರಲ್ಲಿ ಮಾಹಿತಿ ಹಂಚ್ಕೊಂಡಾಗ ಯಾರಾದ್ರೂ ಫೋನ್ ಮಾಡ್ತಾ ಇರ್ತಾರೆ. ಇವಾಗ ನೀವು ತಾಳಾರಿದ್ರೆ ನೀವು ಹಣ್ಣು ತಿಂದಾಗ ನೆಕ್ಸ್ಟ್ ಟೈಮ್ ನೀವು 4 ಜನ ಕೇಳ್ತೀರಾ. 4 ಜನ ಕೇಳಿದಾಗ ಅವ್ರು 4 ಜನ ಬಂದಿದ್ದು 4 ಜನ ಕೇಳ್ತಾರೆ. ನಿಮ್ ಗ್ರಾಹಕರನ್ನ ನೀವು ಕಂಡ್ಕೊಂಡ್ರಲ್ಲ. ನಾವ್ ಇದನ್ನ ಏನು ಅಂತಂದ್ರೆ ಮೀಡಿಯಾ ಜೊತೆ ಹೊಂದಾಣಿಕೆ ಇರ್ಬೇಕು. ನಾವು ಮೀಡಿಯಾ ಜೊತೆ ಹೋಗ್ತಾ ಇರ್ಬೇಕು. ಅವಾಗ ಅದೇ ಆಟೋಮೆಟಿಕಲಿ ಹುಡ್ಕೊ ಬರುತ್ತೆ. ನಿಮ್ ನಂಬಲ್ಲ, ನೆಲ್ಲಿಕಾಯಿ ಮಾರಾಟ ಮಾಡ್ಬೋದು, ನೆಲ್ಲಿಕಾಯಿ ಮಾರಾಟ ಆಗುತ್ತೆ. ಉಪ್ಪಿನಕಾಯಿ ಬಳಸ್ತಾರೆ, ಎಳ್ಳಿಕಾಯಿ ಮಾರಾಟ ಆಗುತ್ತೆ, ಅದು ಉಪ್ಪಿನಕಾಯಿ ಆಮೇಲೆ ಸೋಡಕ್ ಬಳಸ್ತಾರೆ. ಇದೆಲ್ಲ ಯಾಕೆ ಮಾಡಲ್ಲ ನೀವು? ಮಾವಿನಕಾಯಿ, ನೀವು ಮಾವಿನಕಾಯಿ ಏನ್ ಮಾಡ್ತೀರಾ ಅಂತಂದ್ರೆ ಪೂರ್ತಿ ಹಣ್ಣು ಬಿಟ್ಬಿಡ್ತೀರಾ, ಅದು ಊಜಿ ಹೊಡಿಯುತ್ತೆ, ಔಷಧಿ ಹೊಡಿತೀರ ಅದಕ್ಕೆ ನೀವೆಲ್ಲ. ಯಾವ ಔಷಧಿ ಹೊಡೆಯಲ್ಲ, ಹತ್ರಳು ಇಲ್ಲ. ಕಷ್ಟ ಆಗ್ಬೋದು, 4 ಜನ ಹುಡುಗರು ಕರ್ಕೊಳ್ತೀನಿ, ಕವರ್ ಕಟ್ಟಿಸ್ತೀನಿ ಅಷ್ಟೇ. ಕವರ್ ಕಟ್ಟಿಸ್ರೆ ಊಜಿ ಇರಲ್ಲ, ಹಣ್ಣು ಒಳ್ಳೆ ಸೆಲ್ಫ್ ಇದಿರುತ್ತೆ, ಕಲರ್ ಚೆನ್ನಾಗ್ ಬರುತ್ತೆ, ಹಣ್ಣು ತಗೊಂಡ್ ಹೋಗ್ತಾರ ಅವ್ರು. ಸೂಪರ್. ನಿಮ್ಗೆ ಒಂದು ವರ್ಷದಲ್ಲ ಅಣ್ಣ, ನಿಮ್ ಗ್ರಾಹಕರು ಇಲ್ಲಿಗೆ ಎಷ್ಟ್ ಜನ ಬರ್ಬೋದು, ಎಷ್ಟ್ ಜನ ನೀವು ತಲುಪಿಸ್ಬೋದು? ನನ್ಗೆ ಮೇ ಜೂನ್ ತಿಂಗಳಲ್ಲೆಲ್ಲ ಅಂದ್ರೆ ಪೂರ್ತಿ ಹಣ್ಣು ಒಂದೊಂದ್ ಟೈಮ್ ಅವ್ರು ಕೇಳಿದಷ್ಟು ಕೊಡಕ್ ಆಗಲ್ಲ. ಬೇಡಿಕೆ ಜಾಸ್ತಿ ಇರುತ್ತೆ. ಬೇಡಿಕೆ ಜಾಸ್ತಿ ಇದ್ದಾಗ ಹಣ್ಣುಗಳು ಕಮ್ಮಿ ಇದ್ದಾಗ ಏನ್ ಮಾಡೋದು, ನೋಡ್ಕೊಂಡ್ ಕೊಟ್ಟು ಕಳಿಸ್ತೀನಿ. ಒಂದ್ ವರ್ಷಕ್ಕೆ ಅಂದಾಜ್ ನೀವ್ ಎಷ್ಟ್ ಜನ ರೀಚ್ ಮಾಡ್ಬೋದಣ್ಣ ನಿಮ್ ಇದ್ರಿಂದ? ಲೆಕ್ಕ ಮಾಡಿಲ್ಲಪ್ಪ ಅದು. ಅಂದಾಜು ಅಂದ್ರೆ ಒಂದೊಂದು ಯಾವ್ದಾನ ಬರ್ದಿ ಕಳ್ತಿದ್ದೆ, ಒಂದ್ ಮರದಲ್ಲಿ ಎಷ್ಟು ಬರುತ್ತೆ, ಈ ಮರದ ಎಷ್ಟು, ಈ ಮರದ ಎಷ್ಟು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಏನು ಕೊಡ್ತಾನೆ ಇಲ್ಲ. ನನ್ ಮಗನ್ ಸರಿ ಇಲ್ಲ ಅಂತ ನನ್ನೇ ಬೈತಾವ ಜೊತೆ ಬಂದಾಗಿಲ್ಲ, ಏನ್ ಕೊಟ್ಟಿಲ್ವಲ್ಲ ನೀನ್ ಅಂತ. ಅಂದ್ರೆ ಅಣ್ಣ ನೀವ್ ಎಷ್ಟ್ ಜನ ಗ್ರಾಹಕರನ್ನ ನೀವ್ ಇದ್ ಮಾಡ್ಬೋದು, ಹಣ್ಣುಗಳು ತಲುಪಿಸ್ಬೋದು ವರ್ಷದಲ್ಲಿ? ಬರೋದು ಲೆಕ್ಕ ಇಲ್ಲ, ಅಂದಾಜು ಹಣ್ಣುಗಳು ಬಿಡೋ ಅನುಗುಣವಾಗಿ ಕೊಡ್ತೀನಿ ಅಷ್ಟೇ. ಮಿನಿಮಮ್ ಒಂದೊಂದ್ ಟೈಮ್ 100 ಜನ ಆಗ್ತಾರೆ, ಅದಕ್ಕಿಂತ ಹೆಚ್ಚಾಗಿ 200 ಜನ ಆಗ್ಬಿಡ್ತಾರೆ. 200 ಜನ ತನಕ ರೀಚ್ ಆಗುತ್ತೆ. ಅರೆ ತಾಳ್ತಾ ಇರ್ತಾರೆ ಮೇನ್ ಆಗಿ. ನನ್ಗೆ ಅವರೇ ಇದಾಗವ್ರೆ. ಇನ್ನೊಂದ್ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಬುಕಿಂಗ್ ಅಂತಾರಲ್ಲಪ್ಪ, ಇದು ಟಿಕೆಟ್ ಬುಕಿಂಗ್ ಅಂತ ಹೇಳಿ ಒಂದ್ 10 ಜನ ಆನ್ಲೈನ್ ಬುಕಿಂಗ್, ಆಫ್ಲೈನ್ ಬುಕಿಂಗ್, ಇದನ್ನ ಪೇಮೆಂಟ್ ಮಾಡ್ಬಿಟ್ಟು ಸ್ವಲ್ಪ ಹಣ್ಣು ತಗೊಳ್ಳೋರು ಇದಾರೆ. ಅಂತವ್ರಿಗೆ ನಾನ್ ಅದೇ ಕೊಡೋರ್ ಹತ್ರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಇವ್ರಿಗೆ ಕೊಡ್ಬೇಕು. ಈಗ ಇವ್ರೇ ನನಗೆ ಬೆಳೆಸಿರೋದು ಪಾಪ. ಸೂಪರ್. ಹೌದು, ಇವ್ರು ಬೆಳೆಸಿರ್ತಾರೆ, ಇವ್ರಿಗೆ ಬಿಡಂಗಿಲ್ಲ ನಾನು. ಅದರಿಂದ ಅವ್ರಿಗೆ ಕೊಟ್ಬಿಟ್ಟು
ಉಳ್ದಿದ್ ನಂತರ ಅವ್ರಿಗೆ 1 kg ಆಗ್ಬೋದು, ಅರ್ಧ kg ಆಗ್ಬೋದು, ಇಷ್ಟಿಷ್ಟ ಐತೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೊಡ್ತೀನಿ ಅಷ್ಟೇ. ಅಣ್ಣ ನೀವು ಈಗ ಹಣ್ಣಿನ ಕೃಷಿ ಮಾಡ್ಬಿಟ್ಟು ನೀನ್ ಕಂಡ್ಕೊಂಡಿದ್ದೀರ ಗ್ರಾಹಕರನ್ನ. ಈ ತರ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ಪಾಪ ಕಂಡ್ಕೊಂಡಿರ್ತಾರಲ್ಲ ಗೊತ್ತಿಲ್ಲ, ಅಂತವ್ರಿಗೆ ಏನೋ ಟ್ರಿಕ್ಸ್ ಹೇಳಿದಾರೆ, ನೀವೇನ್ ಹೇಳ್ತೀರಾ? ನಾನು ಹೇಳೋದಲ್ಲ ಸ್ಟಾರ್ಟಿಂಗ್ ಅಲ್ಲೇನೆ, ಫಸ್ಟ್ ಗ್ರಾಹಕರನ್ನ ನೀವು ಕರ್ಕೊಂಬಂದ್ರೆ ನಿಮ್ ತೋಟ ತೋರಿಸ್ರಿ, ಹಣ್ಣು ಕೊಡ್ರಿ, ಅವ್ರಿಗೆ ಇಷ್ಟ ಆಯ್ತು ನೆಕ್ಸ್ಟ್ ನಿಮ್ ತೋಟದಲ್ಲಿ ಹಣ್ಣು ತರ್ತಾರೆ. ಹೌದು. ನೀವ್ ಬೆಳೆದ್ಬಿಟ್ಟು ಸುಮ್ನೆ ಫ್ಯಾಷನ್ಗೋಸ್ಕರ ಮಾಡ್ಬಿಡ್ರಿ ಖುಷಿನ ಮಾಡ್ಕೊಂಡವ್ರಿ, ಯಾವ್ದಿರಲ್ಲ, ನಗ್ನಗ್ತಾ ಇರಿ ಆರಾಮಾಗಿ. ಅದ್ ಜೊತೆಗೆ ಬರ್ತಾ ಇರ್ತೀರಿ, ನಿಮ್ಗೆ ಲಾಸ್ ಮಾಡಲ್ಲ, ಏನು ಇಲ್ಲ. ನೀವು ಅಡಿಕೆಲ್ ಎಷ್ಟು ದುಡ್ತೀರೋ ಅಷ್ಟೇ ದುಡ್ಕಾತೀರಿ. ನೋಡ್ರಿ, ಇವಾಗ ಸುಮ್ನೆ ಅಡಿಕೆ ಇಟ್ಟಿದೀನಿ, ಅದಕ್ಕೆ ಏನು ಮಾಡಿಲ್ಲ, ಅವು ಬರ್ತಾವ್ರಿ ಜೊತೆಗೆ. ಹಣ್ಣಿನ ಗಿಡ ದೊಡ್ಡವಾಯ್ತು ಅಂದ್ರೆ ಇವಾಗ ಕಾಲೇಜ್ ಆಗಾಯ್ತು, ವೇಸ್ಟ್ ಹಾಕ್ ಮಾಡ್ಲಿ ಅಂತ ಹೇಳಿ ಅಡಿಕೆ ಮಾಡ್ಕೊಂಡಿದ್ದೀನಿ. ನಮ್ಮನೆ ಬೈದ್ ಇಡ್ಸಿರೋದು, ನನ್ಗೆ ಅಡಿಕೆ ಇಡಕ್ ಇಷ್ಟ ಇಲ್ಲ, ನೀರ್ ತಂದ್ ನೀರಕ್ಕೆ. ಅದು ಬರ್ಲಿ ಬೇಕಾರೆ, ಸಮಸ್ಯೆ ಇಲ್ಲ. ಅಣ್ಣ, ಈಗ ನೀವು ಸಾಮಾನ್ಯವಾಗಿ ಈ ಗೊಬ್ಬರದ ಯಾವ ತರ ವಿಧಾನ ಮಾಡ್ಕೊಂಡಿದೀರಿ ನೀವು ಈ ಎಲ್ಲಾ ಗಿಡಗಳಿಗೆ, ಹಣ್ಣಿನ ಗಿಡಗಳಿಗೆಲ್ಲ? ನಮ್ಗೇನು ಅಂತಂದ್ರೆ, ನಮ್ಮಲ್ಲಿ ಸುಗ ಅಂತ ಹೆಸರೆಲ್ಲ ಗೊಬ್ಬರಗಳಿರ್ಬೋದು, ಆಮೇಲೆ ಈ ಮಲ್ನಾಡ್ ಗಿಡ್ಡ ಇದೆ ನಮ್ಮಲ್ಲಿ, ಅದನ್ನ ಬಳಸ್ಕೊಂತೀವಿ. OWDC ಕಲ್ಚರ್ ಅಂತ ಇದೆ. ಇವಾಗ ಮುಂಚೆ ಎಲ್ಲ ನೀವು DIP ಆಮೇಲೆ ಎಂತೆಂತ ಗೊಬ್ಬರ ಬರಲ್ಲ, ಯೂರಿಯಾಗಳು ಇವೆಲ್ಲ ಹಾಕ್ಬಿಟ್ಟು ಭೂಮಿನ ಕೆಡಿಸ್ಬಿಟ್ಟಿದೀವಿ ನಾವು. ಇವಾಗ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವ್ ಏನೇ ಬೆಳೆದು ತಿನ್ಬೇಕು ಅಂತಂದ್ರೂ ಸಾವಯವ ಪದ್ಧತಿಲೇ ಬೆಳೆದು ತಿನ್ಬೇಕು. ಮನುಷ್ಯನ್ಗೆ ಆರೋಗ್ಯ ಮುಖ್ಯ. ಹೌದು. ಅದ್ರಿಂದ ನಾನು ಏನ್ ಮಾಡ್ತಿದೀನಿ, ನಮ್ಮಲ್ಲಿ ಬ್ರಷ್ ಕಟ್ರೆ ನೋಡ್ತೀವಿ ಇವೆಲ್ಲ ಹೋಗಕ್ಕೆ, ಅದ್ ಕಳೆಗಳು ನಮಗೆ ಗೊಬ್ಬರ. ಕಳೆ ಇದ್ರೆ ಏನಪ್ಪ ಎಷ್ಟು ಬೆಳೆದೈತೆ ಅಂತ, ಕೆಲವ್ರಿಗೆ ಏನು ನೋಡಕ್ ಚೆನ್ನಾಗಿರ್ಬೇಕು, ನೋಡಕ್ ಚೆನ್ನಾಗಿರೋದಲ್ಲ, ಭೂಮಿ ಫಲವತ್ತತೆನ ಉಳಿಸ್ಬೇಕು ಅಂತಂದ್ರೆ ಒದಕೆ ಆಗಿರ್ಬೇಕು ಮೇನ್ ಆಗಿ. ಈ ಕಳೆಗಳೇ ರಕ್ಷಣೆ ಮಾಡೋದು ನಮ್ಗೆ. ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಅದ್ರಲ್ಲಿ ಎರೆಹುಳುಗಳು ಇರ್ತವೆ, ಇನ್ನು ಬ್ಯಾಕ್ಟೀರಿಯಾಗಳು, ಅವು ಎಲ್ಲಾ ಭೂಮಿನಲ್ಲೇ ಅಡಗಿರ್ತವೆ. ಅದನ್ನ ನಾವು ನಾಶ ಮಾಡ್ತಾ ಇದೀವಿ. ಏನು ಅಂತಂದ್ರೆ ಇಲ್ಲಿ ಬಂದಿದ್ದೆಲ್ಲ ಗೊಬ್ಬರ ಕೊಡೋದು. ಭೂಮಿ ಫಲವತ್ತತೆ ಬಾ ಅಂತಂದ್ರೆ ಎಲ್ಲಿ ಬರುತ್ತೆ? ಹೌದು. ನೀವ್ ಯಾವ್ದೇ ಒಂದ್ ಗೊಬ್ಬರ ಬೆಳೆದಲ್ಲಿ ಆಗ್ತಲೇ ಗಿಡಗಳು ಬೆಳೆಯಲ್ಲ. ಇವತ್ತೂ ಅಷ್ಟೇ, ನೀವೊಂದು ರಾಗಿ ಬೆಳಿಬೇಕು ಅಂದ್ರೆ ಕೆಮಿಕಲ್ ಬಳಸ್ಲೇಬೇಕು. ಅದು ಹಂತ ಹಂತವಾಗಿ ನೀವು ಮಾಡ್ಕೊಂತ ಬಂದ್ರೆ ರಾಗಿನೂ ಮುಂದೆ. ಇವಾಗ ಮುಂಚೆ ಎಲ್ಲ ನೀವು ತಿಪ್ಪೆ ಗೊಬ್ಬರ ಏನಾಗ್ತಾ ಇದ್ರೆ ಅವನ್ನ ರೂಢಿ ಮಾಡ್ಕೊಳ್ರಿ. ಅಲ್ಲಿ 2 ಕ್ವಿಂಟಲ್ ಬೆಳೆ ಅಥವಾ 1 ಕ್ವಿಂಟಲ್ ಬೆಳ್ಕೊಳ್ರಿ, ನಿಮ್ಗೆ ಅಷ್ಟೇ ಸಾಕು. ನೀವು ಮಾರ್ಕೆಟಿಂಗ್ ಇದನ್ನ ನೋಡ್ಕೊಂಡು ಬೆಳಿತಾ ಹೋದ್ರೆ ನಿಮ್ಮ ಆರೋಗ್ಯ ಬೇರೆ ಕಡೆ ಹೋಗುತ್ತೆ. ಅಲ್ಲಿ ದುಡ್ದಿದ್ದು ಅಲ್ಲೇ ಕೊಡ್ಬೇಕು. ನಮ್ಗೇನು ಅಂತಂದ್ರೆ ನಮ್ಮ ಮಕ್ಳಿರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ರು ತಂದೆ ತಾಯಿಂದ್ರು ಇರ್ಬೋದು, ಅವ್ರವ್ರ ಕೂಡ್ಕೊಂಡು ಸ್ವಲ್ಪ ಚಿಕ್ಕ ಜಾಗ 1 ಗುಂಟೆ 2 ಗುಂಟೆನಲ್ಲಿ ಮನೆಗೆ ಆಗೋಷ್ಟು ತರಕಾರಿಗಳನ್ನ ಬೆಳೆಸ್ಕೊಂಡಾಗ, ಹಣ್ಣುಗಳನ್ನ ಬೆಳೆಸ್ಕೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಇತರರಿಗೆ ಮಾದರಿ ಆಗ್ತೇವೆ. ಹೌದು ಅಣ್ಣ. ಓಕೆ ಅಣ್ಣ, ಇದು ನಾರ್ಮಲ್. ಇದು ಕಾಲಪತಿ ಸಪೋಟ ಅಂತ ಹೇಳ್ಬಿಟ್ಟು, ಸಪೋಟದಲ್ಲಿ ನಿಮಗೆ ಬಂದು ಹೇಳಿದ್ರೆ ನನ್ನ ಹತ್ರ ಇವಾಗ ಸುಮಾರು 4 ವೆರೈಟಿ ಇರ್ಬೋದು. ಕಾಲಪತಿ ಇದೆ, ಕ್ರಿಕೆಟ್ ಬಾಲ್ ಇದೆ, DHS ಇದೆ, ಮೆಗಾ ರೆಡ್ ಸಪೋಟ ಅಂತ ಇದೆ, ಆಮೇಲೆ ವೆರಿಗೇಟೆಡ್ ಸಪೋಟ ಇದೆ, ಬನಾನಾ ಸಪೋಟ ಇದೆ. ಸಪೋಟ ಬೇರೆ, ಸಪೋಟೆ ಬೇರೆ. ಸಪೋಟೆ ಫ್ಯಾಮಿಲಿಲಿ ಬಂದು ನನ್ನ ಹತ್ರ ಮೇಮೆ ಸಪೋಟ ಅಂತ ಇದೆ, ಆಮೇಲೆ ರಾ ಸಪೋಟ ಇದೆ, ಬ್ಲಾಕ್ ಸಪೋಟ ಇದೆ, ವೈಟ್ ಸಪೋಟ ಇದೆ, ಈ ತರ ರೆಡ್ ಸಪೋಟ, ಹಲವಾರು ವೆರೈಟಿಗಳಿದಾವೆ. ನಮ್ಮ ದೇಶಿ ತಳಿಗಳಿವೆಲ್ಲ. ಏನು ಅಂತಂದ್ರೆ ಇವಾಗ ಹೇಳಿದ್ನ ಸಪೋಟ ಬೇರೆ, ಸಪೋಟ ಬೇರೆ. ಈ ದೇಶಿ ತಳಿಗಳು ಬಂದು ಸಪೋಟ ಆಗಿರ್ತವೆ. ಇದು ಹಣ್ಣು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಕ್ರಿಕೆಟ್ ಬಾಲ್ ಅಲ್ಲಿ ಬಂದು ನಿಮ್ಗೆ ಒಗರು ಬರುತ್ತೆ ಸ್ವಲ್ಪ, ಇದು ಬಹಳಷ್ಟು ಸಿಹಿ ಇರುತ್ತೆ. ಆಮೇಲೆ ಬನಾನಾ ಸಪೋಟ ಅಂತ ಬೇರೆ ಇದೆ ನನ್ನ ಹತ್ರ. ಆಮೇಲೆ ತಾಯಿ ಬಂದ್ ಸಪೋಟ ಅಂತ ಇದೆ. ಈ ತರ ವೆರೈಟಿಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಯಾಕಂತಂದ್ರೆ ಏನೋ ಒಂದು ಇದು ನನಗೆ ಕಲೆಕ್ಷನ್ ಮಾಡ್ಬೇಕು, ನಮ್ಮಲ್ಲಿ ಬೆಳಿಬೇಕು, ಯಾವ ರೀತಿ ಇರುತ್ತೆ ಹಣ್ಣು ಇತರರಿಗೆ ಕೊಟ್ಟು ನಾನ್ ತಿನ್ನಕ್ಕಿಂತ ಅವ್ರು ಬೇರೆ ಹೇಳಿದ್ರೆ ನನ್ಗೆ ಅದೊಂಥರ ಸಂತೋಷ. ಪ್ರತಿಯೊಬ್ರು ಮಾಡ್ಕೊಬೋದು. ಆದಷ್ಟು ಏನು ಅಂತಂದ್ರೆ ನಾನ್ ಮಾಡ್ತಾ ಇರೋ ತರ ಬೇಸಾಯ ಬೇಡ, ಏನೋ ಖುಷಿಗೋಸ್ಕರ ಮಾಡ್ಕೊಂಡು ಇದ್ರಲ್ಲೇ ದುಡಿತೀನಿ. ದುಡಿತಲ್ಲ ಏನು ಮಾಡ್ತಾ ಇಲ್ಲ, ದುಡ್ಡು ಬರ್ತಾ ಇದೆ ನನಗೆ. ನರ್ಸರಿನಲ್ಲಿ ಗಿಡಗಳನ್ನ ಮಾಡ್ತಾ ಇದ್ದೀನಿ, ಅದರಿಂದಲೂ ಆದಾಯ ಇದೆ. ಪ್ರತಿಯೊಬ್ಬ ರೈತನು ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೇದಿದೆ. ಏನಂತಾರೆ, ಖರ್ಚು ಕಮ್ಮಿ ಮಾಡಿ ಆದಾಯ ಜಾಸ್ತಿ ಬರೋದನ್ನ ನಾವ್ ನೋಡ್ಬೇಕು. ಖರ್ಚೆ ಮಾಡಿದ್ರೆ ರೈತನಿಗೆ ಲಾಸ್ ಆಯ್ತು ಅಂತಾರೆ. ಯಾವ ರೀತಿ ಬೆಳೆ ಬೆಳೆದ್ ಮಾರಾಟ ಮಾಡಿದ್ರೆ ಲಾಸ್ ಯಾವ ರೀತಿ ತಗೊಬೇಕು ಅನ್ನೋದನ್ನ ರೈತ ತಿಳ್ಕೊಬೇಕು. ಹೌದು ಅಣ್ಣ. ಏನು ವರ್ಷಕ್ಕೆ 1 ಸತಿ 2 ಸತಿ ಗೊಬ್ಬರ ಹಾಕ್ತೀರಾ ನೀವು? ಇಲ್ಲ, ನಮ್ಮ ಅಪ್ಪ ಏನಾದ್ರು ಹಾಕಿದ್ರೆ ಗೊಬ್ಬರ ಅಷ್ಟೇ. ನಾನ್ ಗೊಬ್ಬರ ಹಾಕಲ್ಲ. ನಮ್ಗೇನು ಅಂತ ಬ್ರಷ್ ಕಟ್ ಹೊಡ್ಕೊಳ್ತೀವಲ್ಲ, ಅದೇ ಗೊಬ್ಬರ ಆಗಿರುತ್ತೆ. ಇದು ಪಂಡಾಪಲ್ ಅಂತ ಹೇಳಿ, ಅನೋನಾ ಗ್ಲಾಬ್ರಾ ಅಂತ ಹೇಳ್ಬಿಟ್ಟು ಸೈಂಟಿಫಿಕ್ ನೇಮ್ ಇದು. ನಿಮ್ಗೆಲ್ಲ ಇದು ರಾಮಫಲ ಕೇಳಿರ್ತೀರಾ, ಸೀತಾಫಲ ಕೇಳಿರ್ತೀರಾ, ಲಕ್ಷ್ಮಣ ಫಲ ಕೇಳಿರ್ತೀರಾ. ಹೌದು. ನಿಮ್ಗೆ ಹನುಮಾನ್ ಫಲ ಅಂತ ಹೇಳ್ಬಿಟ್ಟು ಈ ಗಿಡ ಕೊಡ್ತಾರೆ. ಒರಿಜಿನಲ್ ಆಗಿ ಬಂದು ಹನುಮಾನ್ ಫಲ ಅಲ್ಲ ಇದು. ಹನುಮಾನ್ ಫಲ ಬಂದ್ಬಿಟ್ಟು ನಿಮ್ಗೆ ರಾಮಫಲ ಎಲೆಗಳು ಇರ್ತಾವಲ್ಲ, ಅದೇ ತರ ಇರುತ್ತೆ.
ಇದು ಬಂದು ಬಂಡಾಪಲ್ ಅನೋನಗ್ಲಾಪ ಅಂತ ಹೇಳಿ ಇದು ಜ್ಯೂಸ್ ಪರ್ಪಸ್ ಅಷ್ಟೇ ಹಣ್ಣುಗಳು. ಇದು ಸೀತಾಫಲ ಜೊತೆಗೆ ಸೇರಿದ ವೆರೈಟಿ. ನಿಮ್ ಹತ್ರ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು ಸ್ಟಾರ್ ಫ್ರೂಟ್ ಅಂತ ಹೇಳ್ಬಿಟ್ಟು. ಸ್ಟಾರ್ ಫ್ರೂಟ್, ನಕ್ಷತ್ರ ಹಣ್ಣುಗಳು ಅಂತ ಹೇಳಿ. ನಿಮ್ಗೆ ಇವಾಗ ಮಿಡಿಗಳಾಗ್ತಾ ಇದೆ, ಇದೆಲ್ಲ ಹೂವ ಇದು. ನೋಡ್ರಿ ಇಲ್ಲಿ ಪೀಚ್ಗಳಿದೆ ನೋಡ್ರಿ ಇಲ್ಲಿ. ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಕಾಯಿಗಳು ಇರ್ಬೋದು ಇಲ್ಲೆಲ್ಲ. ಇಲ್ಲಿದೆ ನೋಡಿ, ಇಲ್ಲಿ ಸ್ಟಾರ್ ಫ್ರೂಟ್ ಇಲ್ಲಿದೆ, ಕಾಣ್ತಾ ಇದೆ. ಇನ್ನ ಶುರು ಆಯ್ತು ಇಲ್ಲಿ. ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಇದೆಲ್ಲ. ಇಲ್ಲಣ್ಣ, ಇಲ್ಲಿದೆ, ಕಾಣ್ತಾ ಇದೆ. ಇಲ್ಲಿ ಕಾಯಿ ದಪ್ಪ ಆಯ್ತಾ? ಸಣ್ಣ ಏಲೈತೆ ಅದ್ರಲ್ಲಿ ಚಿಕ್ಕ ಚಿಕ್ಕ ಪೀಚ್ಗಳು, ಅದೆಲ್ಲ ದಪ್ಪ ಕಾಯಿಗಳು ಅವೆ. ಇಲ್ಲಿ ಬೀಜ ಐತೆ. ಇಲ್ಲಿ ಐತಲ್ಲ, ಇಲ್ಲಿ ಇದಲ್ಲಣ್ಣ, ಇಲ್ಲಿ ಹಣ್ಣು ಅಲ್ಲಿ ಹಣ್ಣೆ ಐತಲ್ಲ ಒಂದು. ಅಟ್ಕಲ್ಲ ಅದು. ಅಲ್ಲ, ಅಲ್ಲೇ ಇದಾವಲ್ಲ ಕಾಯಿ, ದೊಡ್ಡೊಂದು ಅಲ್ಲೇ ಇದಾವಲ್ಲ, ಅಲ್ಲಿ ಕಾಯಿ ಇಲ್ಲಿ ಇದಾವಲ್ಲ ಇಲ್ಲಿ. ಇದೆಲ್ಲ ನಿಮ್ಗೆ ಒಂದು 100 ಗ್ರಾಮ್ ಬರುತ್ತೆ. ವೈಟ್ ಅವ್ರು ಇವರು ಅದೇ ಐತೆ ಇಲ್ಲಿ ಕೆಳಗಡೆ. ಹಂಗೆ ಎಳ್ಕಂಡ್ರೆ ಬಂದು. ಇದು ಸ್ವೀಟ್ ವೆರೈಟಿ. ಇದು B17 ಅನ್ನೋ ಒಂದು ವೆರೈಟಿ. ಇದರಲ್ಲಿ ಹುಳಿ ಬರುತ್ತೆ, B17 ವೆರೈಟಿ ಬರುತ್ತೆ. ಆಮೇಲೆ ಮಲೇಷಿಯನ್ ಜಾಯಿಂಟ್ ಕ್ಯಾರಮಲ್ ಅಂತ ಹೇಳಿ ಒಂದು 3 ವೆರೈಟಿ ಇದಾವೆ. ಇದು ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ಮಲೇಷಿಯನ್ ಜಾಯಿಂಟ್ ಕ್ಯಾರಮಲ್ ಬಂದು ನಿಮ್ಗೆ 6 ಹಣ್ಣು ಹಾಕಿದ್ರೆ 1 kg ಬರುತ್ತೆ. ನೀವು 15 ಹಣ್ಣು ಹಾಕಿದ್ರೆ 1 kg ಆಗುತ್ತೆ. ಇದನ್ನು ಮಾರುಕಟ್ಟೆ ನೋಡ್ಕೊಂಡ್ ಮಾಡಿದ್ರೆ ಯಾವ ಬೆಳೆ ಬೆಳೆದ್ರು ರೈತಂಗ್ ಲಾಸ್ ಆಗಲ್ಲ. ಬೆಳೆದಿಂದ ಅಲ್ಲಿ ಇಟ್ಕೊಂಡ್ ಹೋಗ್ಕೊಂಡ್ರೆ ಮನುಷ್ಯನ್ ಲಾಸ್ ಅಷ್ಟೇ, ರೈತನ್ ಲಾಸ್. ಹೌದು. ಯಾವ್ದೇ ಬೆಳೆನ ನಾವು ಇವಾಗ ಲಕ್ಷಾಧೀಶ್ವರು ಕೋಟ್ಯಾಧೀಶ್ವರು ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಬಾರ್ದು. ನಾವ್ ಬೆಳೆದಿದ್ನ ನಮ್ ಮನೆಗಾಗಿ ಮಿಕ್ಕಿನ ಮಾರಾಟ ಮಾಡೋ ರೀತಿ ಇರ್ಬೇಕು. ಸುಮ್ನೆ ಬೆಳಿತೀವಿ ನಾವು ಏನೋ ತೋರ್ಸ್ಕೊಂತೀವಿ ಅನ್ನೋದ್ ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಯಾರನ್ನ ಬೆಳೆದಿದ್ನ ಮಾರಾಟ ಮಾಡ್ರಿ, ಅದ್ರಿಂದಲೂ ಬಹಳಷ್ಟು ಅನುಕೂಲ ಇದೆ. ಹೌದಣ್ಣ. ಇದು ಕಾಯೆಲ್ಲ ಉದ್ರೋಗ್ಬಿಟ್ಟಿವು ಇದಾವಲ್ಲ. ಇವು ಉಪ್ಪಿನಕಾಯಿ ಅಮಟೆ. ಅದು ಇದು ಅಮಟೆ ಐತ್, ಬರ್ರಿ ತೋರ್ಸಿ. ಲೀಚಿ ಬರಲ್ಲ ಅಂತ ಹೇಳ್ತಿದ್ರಲ್ಲ, ಲೀಚಿ ಬರಲ್ಲ ಅನ್ನರಲ್ಲ. ಲೀಚಿ ಕೇಳಿದ್ರೆ? ಕೇಳಿದೀನಣ್ಣ, ಲೀಚಿ ಹಣ್ಣು. ಫ್ಲವರಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ. ಕಾಣಿಸುತ್ತೆ, ಅದು ಹೂವ ಆಗ್ತೈತೆ ಅಲ್ಲಿ ಮೇಲೆ ಟಾಪ್ ಅಲ್ಲಿ. ಏನೇನೇ ಬೇಡ ಗೌಡ್ರಿಗೆ. ರಾಮಫಲ ಇದು. ನೋಡ್ರಿ ಅಲ್ಲಿಗಿಂತ ನೋಡ್ರಿ ಇಲ್ಲಿ ಐತೆ ಜಾಸ್ತಿ. ಬಂದ್ರಿ ಇಲ್ಲೆಲ್ಲ ಇದಾವ ನೋಡ್ರಿ. ಇಲ್ಲಿ ನೆಲಕ್ಕೆ ಕೂತ್ಕೊಂಡ್ಬಿಟ್ಟ. ನೆಲ್ದಾಗ ಇದಾವೆ, ಇಲ್ಲಿ ಎಡೆಕಾಯಿ ಇದಾವೆ. ರಾಮಫಲನೂ ಅಷ್ಟೇ. ಇದು ಏನು ಹೊಟ್ಟೆ ಸಮಸ್ಯೆಗಳಿಗೆ ಬಹಳ ಪ್ರಯೋಜನಕಾರಿ ಅಂತ ಹಣ್ಣು ಇದು. ಪ್ರತಿಯೊಬ್ಬ ರೈತನು ಒಂದೊಂದು ಹಣ್ಣಿನ ಗಿಡಗಳು ಹಾಕೊಂಡ್ರೆ ಮಾರಾಟ ದೃಷ್ಟಿ ಬಿಟ್ಬಿಡ್ರಿ. ನೀವು ಕಮರ್ಷಿಯಲ್ ಪರ್ಪಸ್ ಬೇರೆ, ನೀವು ತಿನ್ಲಿಕ್ಕೆ ಈ ತರ ಮಾಡ್ಕೊಂಡವ್ರಿ. ಮನೆಗ್ ಮಕ್ಳುಗಳಿಗೆಲ್ಲ ಕೊಟ್ಟಂಗಾಗುತ್ತೆ, ನಿಮ್ ಸ್ನೇಹಿತರು ಕೊಟ್ಟಂಗಾಗುತ್ತೆ. ಸುಮ್ನೆ ಒಂದೊಂದ್ ಗಿಡ ಹಾಕೊಂಡಿರ್ರಿ, ಅವಾಗ ನೀವು ಜನಗಳು ಹುಡುಕೊಂಬತ್ತ ಏನೋ ಮಾಡೋರ್ ಕಣಪ್ಪ ಡಿಫ್ರೆಂಟ್ ಆಗಿ ಅಂತ ಹೇಳ್ಬಿಟ್ಟು ನೀವು ನನ್ ಹುಡ್ಕೊಂಬಂದಂಗೆ. ಹೌದು, ಈ ತರ ಮಾಡ್ಕೊಳ್ತಾ ಹೋಗ್ಬೇಕು. ಸ್ನೇಹಿತರೆ, ನಮ್ಗೆ ಇತ್ತೀಚೆಗೆ ಒಬ್ರು ನಮ್ಮ ಸ್ನೇಹಿತರು ನಮ್ಮ ಯೂಟ್ಯೂಬ್ ಕಂಟೆಂಟ್ಗಳೆಲ್ಲ ನೋಡಿ ಅವ್ರು ಇಷ್ಟಪಟ್ಬಿಟ್ಟು ಇನ್ನೂ ಕೂಡ ಚೆನ್ನಾಗಿ ನೀವು ಕಂಟೆಂಟ್ ಮಾಡಿ ಅಂತ ಹೇಳಿ, ನಾನು ಸಿಂಗಲ್ ಮೈಕ್ ಯೂಸ್ ಮಾಡ್ತಿದ್ದೆ. ಅವ್ರು ಏನು ಮಾಡೋದು, ರೀಸೆಂಟಾಗಿ ನಮಗೆ ಡಬಲ್ ಮೈಕ್ ಯೂಸ್ ಮಾಡಿ ಅಂತ ಹೇಳಿ ಅವರು ಸ್ಪಾನ್ಸರ್ ಮಾಡಿದ್ರು. ಅವರಿಗೆ ನಮ್ಮ ಚಾನಲ್ನ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ತುಂಬ ಹೃದಯ ಪ್ರೀತಿಯ ಧನ್ಯವಾದ. ಥ್ಯಾಂಕ್ ಯು ಸ್ಪಾನ್ಸರ್ ಮಾಡಿದ್ದಾರೆ, ನಮ್ಮೊಬ್ಬರು ಸ್ನೇಹಿತರು.